वेदान्ताचार्यवर्यो मे सन्निधत्तां सदा श्रीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये ஸ்ரீரொன்றுதூப்புல் திருவேங்கடமுடையான் பாரன்னச் சொன்ன பழமொழிகள் ஓரொன்றுதானே அமையாதோ தாரணியில் வாழ்வார்க்கு வானேரப் போமளம் வாழ்வு. गुरुभ्यः तद्गुरुभ्यश्च नमो वाकमधीमहि वृणीमहे च तत्राद्यौ दम्पती जगदाम्पति प्रायः प्रपदने पुंसां पौनः पुण्यन्निवारयन् हस्तश्रीरङ्गभर्तुर्माम् ಅವ್ಯಾದಭಯमुद्रितः. ಮೊದಲು ಆ ಶ್ಲೋಕವನ್ನು ಹೇಳ್ಕೊಳ್ಳೋಣ, ಹೇಳ್ಕೊಂಡು ಮುಂದಕ್ಕೆ ಹೋಗೋಣ. ಮೊದಲು ಹೇಳ್ತಾರೆ, ಯಾರಾದರೂ ಹೇಳಿ. ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ವಾಕಮಧೀಮಹೇ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಡಿಸ್ಟರ್ಬೆನ್ಸ್ ಇದೆಯೇನೋ ಸರ್ ಇವತ್ತು? ಇಲ್ಲಿ ತುಂಬಾ, ಇಲ್ಲಿ ವೆದರ್ ಚೆನ್ನಾಗಿಲ್ಲ, ತುಂಬಾ ಮಳೆ ಇಲ್ಲಿ ಇರ್ಬೋದು, ಏನು ಗೊತ್ತಿಲ್ಲ, ಸ್ವಲ್ಪ ಐತಿದೆ. ಬಟ್ ಯಾರೋ ಬೇರೆ ಮ್ಯೂಟ್ ಮಾಡ್ಕೋಬೇಕು, ಯಾರೋ ಆನ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನೋಡಿ. ಸರ್ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ ಸರ್? ಇಲ್ಲ ಪರವಾಗಿಲ್ಲ, ಸ್ವಲ್ಪ ಕೇಳಿಸ್ತಾ ಇದೆಯಾ ನಾ ಹೇಳೋದು ನಿಮ್ಗೆ? ಹಾ ಕೇಳಿಸ್ತಾ ಇದೆ ಸರ್. ಸಾಕು ಬಿಡಿ, ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ತುಂಬಾ ಸಿಕ್ಕಾಪಟ್ಟೆ ಮಳೆ, ಈಗ ತಾನು ಸ್ವಲ್ಪ ನಿಂತಿದ್ದೆ. ಬೆಳಗ್ಗೆಯಿಂದ ಮನೆ ಎಲ್ಲ ಫುಲ್ ಸಮುದ್ರ ಆಗ್ಬಿಟ್ಟಿದೆ ಇದೆಲ್ಲ. ಅದರಿಂದ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇರ್ಬೋದು. ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ವಾಕಮಧೀಮಹೇ. ಗುರುಭ್ಯಶ್ಚ ನಮೋ ವಾಕಮಧೀಮಹೇ. ಹೇಮಹೇ ಚ ತತ್ರಾದ್ಯೌ ದಂಪತಿ ಜಗತಾಂಪತಿ. ವೃಣೀಮಹೇ ಚ ತತ್ರಾದ್ಯೌ ದಂಪತಿ ಜಗತಾಂಪತಿ. ಪ್ರಾಯಃ ಪ್ರಪದನೆ ಪುಂಸಾಂ. ಪ್ರಾಯಃ ಪ್ರಪದನೆ ಪುಂಸಾಂ. ಪೌನಃ ಪುಣ್ಯಂ ನಿವಾರಯನ್. ಪುಣ್ಯಂ ನಿವಾರಯನ್. ಹಸ್ತಶ್ರೀರಂಗಭರ್ತುರ್ಮಾಂ. ಹಸ್ತಶ್ರೀರಂಗಭರ್ತುರ್ಮಾಂ. ಅವ್ಯಾಧಭಯಮುದ್ರಿತಃ. ಅವ್ಯಾಧಭಯಮುದ್ರಿತಃ. ಅನಾದೇರ್ನಿಸ್ಸೀಮ್ನೋ. ಅನಾದೇರ್ನಿಸ್ಸೀಮ್ನೋ. ದುರಿತಜಲಧೇಃ. ದುರಿತಜಲಧೇಃ. ಯನ್ನಿರುಪಮಂ. ಯನ್ನಿರುಪಮಂ. ವಿದುಃ ಪ್ರಾಯಶ್ಚಿತ್ತಂ. ವಿದುಃ ಪ್ರಾಯಶ್ಚಿತ್ತಂ. ಯದು ರಘು ಧುರೀಣಾಶಯವಿದಃ. ಯದು ರಘು ಧುರೀಣಾಶಯವಿದಃ. ತದಾರಂಭೆ ತಸ್ಯಾಃ. ತದಾರಂಭೆ ತಸ್ಯಾಃ. ಗಿರಮವದಧಾನೇನ ಮನಸಾ. ಗಿರಮವದಧಾನೇನ ಮನಸಾ. ಪ್ರಪದ್ಯೇತಾಮೇಕಾಂ. ಪ್ರಪದ್ಯೇತಾಮೇಕಾಂ. ಶ್ರಿಯಮಖಿಲನಾಥಸ್ಯ ಮಹಿಷೀಂ. ಶ್ರಿಯಮಖಿಲನಾಥಸ್ಯ ಮಹಿಷೀಂ. ಮಹೇಂದ್ರಾಜ್ಞಾ ವಿಷ್ಣು ಪ್ರಭೃತಿಷು. ಮಹೇಂದ್ರಾಜ್ಞಾ ವಿಷ್ಣು ಪ್ರಭೃತಿಷು. ಮಹತ್ವ ಪ್ರಭೃತಿವತ್. ಮಹತ್ವ ಪ್ರಭೃತಿವತ್. ಪ್ರಪತ್ತವ್ಯೇ ತತ್ವೇ. ಪ್ರಪತ್ತವ್ಯೇ ತತ್ವೇ. ಪರಿಣಮಿತ. ಪರಿಣಮಿತ. ವೈಶಿಷ್ಟ್ಯ ವಿಭವಾಂ. ವೈಶಿಷ್ಟ್ಯ ವಿಭವಾಂ. ವಿಭವಾಂ. ಅದೃಶ್ಯತ್ವಂ ಧೂತ್ವಾ. ಅದೃಶ್ಯತ್ವಂ ಧೂತ್ವಾ. ಕಮಿತುರಭಿಗಮ್ಯತ್ವ. ಕಮಿತುರಭಿಗಮ್ಯತ್ವ. ಜನನೀಂ. ಜನನೀಂ. ಶ್ರಿಯಂ ಶೀತಾಪಾಂಗಾಂ. ಶ್ರಿಯಂ ಶೀತಾಪಾಂಗಾಂ. ನೋಡಿ ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ. ಅಹಂ ಅಶರಣೋ ಯಾಮಿ ಶರಣಂ. ಅಹಮ ಶರಣೋ ಯಾಮಿ ಶರಣಂ. ಸ್ವತಃ ಸಿದ್ಧ ಶ್ರೀಮಾನ್. ಸ್ವತಃ ಸಿದ್ಧ ಶ್ರೀಮಾನ್. ಅಮಿತ ಗುಣ ಭೂಮಾ ಕರುಣಯಾ. ಅಮಿತ ಗುಣ ಭೂಮಾ ಕರುಣಯಾ. ವಿಧಾಯ ಬ್ರಹ್ಮಾದೀನ್. ವಿಧಾಯ ಬ್ರಹ್ಮಾದೀನ್. ವಿತರತಿ. ವಿತರತಿ. ನಿಜಾದೇಶಮಪಿ ಯಃ.
निजादेशमपि यः प्रपत्या साक्षाद्वा प्रपत्या साक्षाद् वा वा भजन शिरसा भजन शिरसा अपि सुलभम् सुलभम् मुमुक्षुर्देवेशम् मुक्तुर्देवेशम् तमहमधिगच्छामि शरणम् अहमधिगच्छामि शरणम् वृन्दानि यस्व बृन्दानि यस्व वशयन् व्रजसुन्दरीणाम् व्रजसुन्दरीणाम् वृन्दावनान्तरभुवाम् रावणान्तरभुवाम् सुलभो बभूव को बभूव भीमानशेष श्रीमानशेष जनसङ्ग्रहणाय शेते सङ्ग्रहणाय शेते अङ्गे भुजङ्गशयने ये भुजङ्गशयने समहाभुजङ्गः भुजङ्गः रङ्गास्तीर्णभुजङ्गपुङ्गववपुः रङ्गास्तीर्णभुजङ्गपुङ्गवपुः पर्यङ्कवर्यङ्गतौ पर्यङ्कवर्यं गतौ सर्गस्थित्यवसानकेलिरसिकौ सर्गस्थित्यवसानकेलिरसिकौ तौ दम्पती नः पती दम्पती नः पती नाभिपङ्कजशायिनः नाभिपङ्कजशायिनः श्रुतिसुखैरन्योन्यबद्धस्मितौ खै अन्योन्यबद्धस्मितौ डिम्बस्याम्बुजसम्भवस्य डिम्भस्याम्बुजसम्भवस्य वचनैः वचनैः ॐ तत्सदित्यादिभिः ಸರೇನು ॐ तत्सदित्यादिभिः तत्सदित्यादिभिः घनकरुणारसौगभरिताम् करुणारसौघभरिताम् परितापहराम् ಪರಿತಾಪಹರಾಮ್ ಇನ್ಯಾರ್ದೋ ಸೌಂಡ್ ಬರ್ತಾ ಇದೆ. ಅಲ್ಲ ಪವಿತ್ರ ಮನೆಯದ ಅವ್ರೊಬ್ರೇನೆ ಆನ್ ಆಗಿರೋದು. ಪವಿತ್ರ ಮನೆ ಹತ್ರನೇ ಏನೋ ಸೌಂಡ್ ಆಗ್ತಾ ಇರೋದು. ನಯನ ಮಹಶ್ಚಟಾಂ ಮ್ಯೂಟ್ ಮಾಡ್ಕೊಂಡ್ಲಾ ಹೇಳಿ. ನಯನ ಮಹಶ್ಚಟಾಂ ಮಯಿ ತರಂಗಯ ರಂಗಪತೆ ಮಯಿ ತರಂಗಯ ರಂಗಪತೆ ದುರಿತ ಹುತಾಶನ ಸ್ಫುರಿತ ದುರಿತ ಹುತಾಶನ ಸ್ಫುರಿತ ದುರ್ದಮ ದುಃಖಮಶೀ ಮಲೀಮಿತ ದುರ್ದಮ ದುಃಖಮಶಿ ಮಿಲಿನಿತ ಮಿಲಿನಿತ ಮಶಿ ಮಶಿ ಮಲಿನಿತ ಮಲಿನಿತ ವಿಶ್ವಸೌಧ ದುರಪನ್ಹವ ವಿಶ್ವಸೌಧ ದುರಪನ್ಹವ ವರ್ಣಸುಧಾಂ ವಿಶ್ವಸೌಧ ದುರಪನ್ಹವ ವರ್ಣಸುಧಾಂ ದುರ್ಮೋಚ್ಚೋದ್ಭಟ ಕರ್ಮಕೋಟಿ ದುರ್ಮೋಚೋದ್ಭಟ ಕರ್ಮಕೋಟಿ ನಿಬಿಡೋಪ್ಯಾದೇಶ ನಿಬಿಡೋಪ್ಯಾದೇಶ ವಶ್ಯಃ ಕೃತಃ ಪಶ್ಯಃ ಕೃತಃ ವಾಕ್ಯೇನೈವ ವಿಮೋಹಿತೋಸ್ಮಿ ಬಾಹ್ಯೈರ್ನೈವ ವಿಮೋಹಿತೋಸ್ಮಿ ಕುದೃಶಾಂ ಕುದೃಶಾಂ ಪಕ್ಷೈರ್ನ ವಿಕ್ಷೋಭಿತಃ ಪಕ್ಷೈರ್ನ ವಿಕ್ಷೋಭಿತಃ ಯೋ ಮಾಹಾನಸಿಕೋ ಮಹಾನ್ ಯೋ ಮಾಹಾನಸಿಕೋ ಮಹಾನ್ ಯತಿಪತೇರ್ನೀತಶ್ಚ ತತ್ಪೌತ್ರಜಾನ್ ನೀತಶ್ಚ ತತ್ಪೌತ್ರಜಾನ್ ಆಚಾರ್ಯಾನಿತಿ ರಂಗಧುರ್ಯ
ಆಚಾರ್ಯಾನಿ ತಿರಂಗಧುರ್ಯ ಮಯಿತೆ ಮಯಿತೆ ಸ್ವಲ್ಪ ವಿಶಿಷ್ಟೋ ಭರಃ ಸ್ವಲ್ಪಾವಶಿಷ್ಟೋ ಭರಃ ಆರ್ತೆಶ್ವಾಶು ಫಲಾ ತದನ್ಯ ವಿಷಯೇ ಆರ್ತೆಷ್ವಾಶು ಫಲಾತ್ ತದನ್ಯ ವಿಷಯೇ ಅಪ್ಯುಚ್ಛಿನ್ನ ದೇಹಾಂತರ ಅಪ್ಯುಚ್ಛಿನ್ನ ದೇಹಾಂತರ ವನ್ಹಾಯೇದರನಪೇಕ್ಷಣಾತ್ ವನ್ಹಾದೇರನಪೇಕ್ಷಣಾತ್ ವನ್ಹಾದೇರನಪೇಕ್ಷಣಾತ್ ತನುಭೃತಾಂ ತನುಭೃತಾಂ ಸತ್ಯಾದಿವದ್ವ್ಯಾಪಿನೀಂ ಸತ್ಯಾದಿವದ್ವ್ಯಾಪಿನಿ ಶ್ರೀರಂಗೇಶ್ವರ ಯಾವದಾತ್ಮನಿಯತ ಶ್ರೀರಂಗೇಶ್ವರ ಯಾವದಾತ್ಮನಿಯತ ತ್ವತ್ಪಾರತಂತ್ರೋಚಿತ ತಂತ್ರ್ಯೋಚಿತ ತಂತ್ರ್ಯೋಚಿತ ತಂತ್ರ್ಯೋರ್ಚಿತ ತ್ವಯ್ಯೇವ ತ್ವದುಪಾಯ ಧೀರಪಿಹಿತ ತ್ವಯ್ಯೇವ ತ್ವದುಪಾಯ ಧೀರ ಪಿಹಿತ ಸ್ವೋಪಾಯ ಭಾವಾಸ್ತು ಮೇ ಸ್ವೋಪಾಯ ಭಾವಾಸ್ತು ಮೇ. 2 ಶ್ಲೋಕ ಆಗಿತ್ತು. ಮೂರನೇ ಶ್ಲೋಕದಿಂದ ಹೇಳ್ಬೇಕು ಅದನ್ನ. ಮೂರನೇ ಶ್ಲೋಕ. ಅನಾದೇರ್ನಿಸ್ಸೀಮ್ನೋ ದುರಿತ ಜಲಧೈರ್ಯನ್ನಿರುಪಮಂ ವಿದುಃ ಪ್ರಾಯಶ್ಚಿತ್ತಂ ಯದುರಗುಧುರೀಣಾಶಯವಿಧಃ ತದಾರಂಭೆ ತಸ್ಯ ಗಿರಮವದಧಾನೇನ ಮನಸಾ ಪ್ರಪದ್ಯೇತಾಮೇಕಾಂ ಶ್ರಿಯಮಖಿಲನಾಥಸ್ಯ ಮಹಿಷೀಂ. ಮೊದಲು 2ರಲ್ಲಿ ಧ್ಯಾನ ಶ್ಲೋಕವನ್ನು ಹೇಳಿ ಗುರುಗಳ ನಮಸ್ಕಾರ ಮಾಡಿ ರಂಗನಾಥ ಅವನ ಪ್ರಾಯಶಃ ಅವನ ಕೈ ತೆರೆದು ಅಭಯ ಮುದ್ರೆ ನಮ್ಮನ್ನು ಕಾಪಾಡೋದಕ್ಕೆ ಮತ್ತು ಒಂದೇ ಸಲ ಮಾಡಿದ್ರೆ ಸಾಕು ಅಂತ ಹೇಳೋದಕ್ಕೆ ಅಂತ ಹೇಳಿದ್ರು. ಅದಕ್ಕೆ 3ನೇದಲ್ಲಿ ಪ್ರಪತ್ತಿ ಮಾಡಬೇಕಾದ್ರೆ ಇದು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ, ಭಾಷ್ಯಕಾರರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅನೇಕ ಶ್ರುತಿಯಲ್ಲೂ ನೇರವಾಗಿ ತಾಯಿನೇ ಹೇಳಿರೋದು ಉಂಟು. ಲಕ್ಷ್ಮೀ ತಂತ್ರದೆಲ್ಲ ಬರುತ್ತೆ ಅದು. ಅದರಿಂದ ಮೊದಲು ತಾಯಿಯಲ್ಲಿ ಪ್ರಪತ್ತಿಯನ್ನು ಮಾಡಬೇಕು. ಭಗವಂತನಿಗೆ ಪ್ರಪತ್ತಿ ಮಾಡಬಹುದು, ತಾಯಿಗೆ ಮೊದಲು ಪ್ರಪತ್ತಿಯನ್ನು ಮಾಡಿ, ತಾಯಿಗೆ ಮಾಡುವ ಪ್ರಪತ್ತಿ ಪುರುಷಕಾರ ಪ್ರಪತ್ತಿ ಇದರಲ್ಲಿ ಮಾಡ್ತಾ ಇದ್ದಾರೆ. ನಮ್ಮನ್ನು ಭಗವಂತನ ಬಳಿ, ಭಗವಂತ ನಮ್ಮನ್ನು ನೋಡುವಂತಾಗಬೇಕು. ಯಾಕೆಂದರೆ ನಾವು ಮಾಡುವ ಅನೇಕ ಕರ್ಮಗಳನ್ನು ನೋಡಿದ್ರೆ ಅಸಹ್ಯ ಪಟ್ಟುಕೊಳ್ಳುವಂತಹ ಅನೇಕ ಕರ್ಮಗಳನ್ನು ಮಾಡಿದ್ದೇವೆ. ಭಗವಂತನಿಗೆ ನಿಗ್ರಹವೇ ಬರ್ತದೋ ಅನುಗ್ರಹ ಬರೋದಿಲ್ಲ. ಆ ಅನುಗ್ರಹವ ಕಟಾಕ್ಷವನ್ನು ನಮ್ಮ ಮೇಲೆ ಬೀರೋದಕ್ಕೋಸ್ಕರ ತಾಯಿಯಲ್ಲಿ ಪ್ರಪತ್ತಿ ಮಾಡಬೇಕು. ಇದನ್ನೇ ಭಾಷ್ಯಕಾರ ತೋರಿಸ್ಕೊಟ್ರು. ಅವರು ಪಂಗುನಿ ಉತ್ತರ ದಿನ ತಾಯಿ ಮತ್ತು ಭಗವಂತ ಸೇರುವ ಸಮಯದಲ್ಲಿ ಮೊದಲು ತಾಯಿಗೆ ಪ್ರಪತ್ತಿಯನ್ನು ಮಾಡಿ ತಾಯಿಯಿಂದ ಅನುಮತಿಯನ್ನು ಪಡ್ಕೊಂಡು ಆಮೇಲೆ ಭಗವಂತನಲ್ಲಿ ಪ್ರಪತ್ತಿ ಮಾಡ್ತಾರೆ. ಅದರಿಂದ ಪ್ರಪತ್ತಿ ಮಾಡಬೇಕು ಅಂತ ಇಲ್ಲಿ ಎಲ್ಲ ಹೇಳಿದ ಮೇಲೆ ಈಗ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮೊದಲು ತಾಯಿಗೆ ಪ್ರಪತ್ತಿಯನ್ನು ಮಾಡಬೇಕು. ಈಗಲೂ ಸಹ ನಮ್ಮಲ್ಲಿ ಪ್ರಪತ್ತಿ ಅನುಷ್ಠಾನ ಮಾಡುವಾಗ ಮೊದಲು ತಾಯಿಯಲ್ಲಿ ಪ್ರಪತ್ತಿ ಅನುಷ್ಠಾನ ಮಾಡಿ ಆಮೇಲೆ ಭಗವಂತನಲ್ಲಿ ಪ್ರಪತ್ತಿಯನ್ನು ಮಾಡೋದು ಸಂಪ್ರದಾಯ ಈಗಲೂ ನಮ್ಮೆಲ್ಲ ಉಳ್ಕೊಂಡಿದೆ. ಇದರಲ್ಲಿ ಮೊದಲು ತಾಯಿಯಲ್ಲಿ ಪುರುಷಕಾರ ಪ್ರಪತ್ತಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅನಾದೇರ್ ನಿಸ್ಸೀಮ್ನೋ ಅಂತ ಹೇಳಬೇಕಾದ್ರಲ್ಲಿ ಇದರಲ್ಲಿ ಪದದ ವ್ಯಾಖ್ಯಾನ ತಗೋಬೇಕಾದ್ರೆ ಇಲ್ಲಿ ನಾವು ಮಾಡೋದು ಅನಾದೇಹೆ. ಭಗವಂತ ಅವನು ಆದಿ ಮತ್ತು ಅಂತ್ಯ ಇಲ್ಲದವನು. ಅನಾದಿ. ಅವನು ಅನಾದಿ ಅಂದರೆ ಭಗವಂತ ಆದಿವೂ ಇಲ್ಲ, ಯಾವಾಗ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಅನಾದಿ ಅಂದರೆ ಆದಿ ಇಲ್ಲದವನು ಅನಾದಿ. ಯಾವಾಗ ಆದಿ ಅಂತ ಯಾರಿಗೂ ಗೊತ್ತಿಲ್ಲ, ಅದು ತಿಳಿಯಲು ಸಾಧ್ಯವಿಲ್ಲ. ಅನಾದಿಯಾದವನು ಅನಾದೇಹೆ. ಇದು 2 ಥರ ಆಗುತ್ತೆ. ಒಂದು, ಭಗವಂತ ಅನಾದಿ. ನಾವು ಮಾಡುವ ಪಾಪಗಳಿದೆಯಲ್ಲ, ಪಾಪಗಳು ಸಹ ಅನಾದಿ. ಅನಾದೇಹೆ ಅಂತೇಳಿದ್ರೆ ನಾವು ಅನಾದಿ ಕಾಲದಿಂದ ಪಾಪ ಮಾಡ್ಕೊಂಡೇ ಬಂದಿದ್ದೀವಿ. ಅದು ಒಂದು ಎಷ್ಟು ಅಂದರೆ ಲೆಕ್ಕವಿಲ್ಲದಷ್ಟು ಪಾಪ. ಇದು ಇನ್ನು ಪ್ರಪತ್ತಿ ಮಾಡುವಾಗ ಮುಂಚೆ
ಪ್ರಪತ್ತಿ ಮಾಡೋ ಮುಂಚೆ ಮೂಟೆ ಒಂದು ಊರನ್ನ ತುಂಬುವಷ್ಟು ಮೂಟೆ ಅಷ್ಟು ಪಾಪಗಳನ್ನ ಮಾಡಿದೀವಿ. ಅದನ್ನ ಅನಾದೇಹ ಅದು ನಿಸ್ಸೀಮಃ. ಹೋಗ್ಲಿ, ಅದಕ್ಕೆ ಒಂದು ಎಲ್ಲೆ ಇದೆಯಾ ಅಂದ್ರೆ ಯಾವ್ದಾದ್ರು ಒಂದು ಸಮುದ್ರ ತಗೊಂಡು ಒಂದು ಎಲ್ಲೆ ಇರುತ್ತಲ್ಲ, ಆ ಎಲ್ಲೆ ಆದ್ಮೇಲೆ ಬರೋದಿಲ್ಲ ಇಲ್ಲ, ಆ ಥರ ಎಲ್ಲೇನೂ ಇಲ್ಲ. ನಿಸ್ಸೀಮ ಸೀಮ್ನಃ, ಸೀಮ್ನ ಅಂದ್ರೆ ಎಲ್ಲೆ, ನಿಸ್ಸೀಮ್ನಃ. ಹೇಗೆ ಸಮುದ್ರಕ್ಕೂ ಸಾಗರಕ್ಕೂ ಒಂದು ಎಲ್ಲೆ ಉಂಟು, ಎಷ್ಟೇ ದೊಡ್ಡದಾದರೂ ಸಾಗರಕ್ಕೂ ಸಹ ಒಂದು ಎಲ್ಲೆ ಉಂಟು. ಆದರೆ ಇಲ್ಲಿ ನಮ್ಮ ಪಾಪಗಳಿಗೆ ಎಲ್ಲೇನೂ ಇಲ್ಲ. ನಿಸ್ಸೀಮ್ನಃ, ನಮ್ಮ ಪಾಪಗೂ ಸಹ ಇಲ್ಲ ಇದೆ ಅದರಲ್ಲಿ. ಅದು ದುರಿತ ಜಲದೇಹೆ. ನಾವು ಮಾಡಿರುವ ಪಾಪ ಅನ್ನೋದು ಸಾಗರ, ಮಹಾಸಾಗರ. ಆ ಅಂದರೆ ನಾವು ಮಾಡಿರುವಂಥ ಪಾಪದ ಸಾಗರಕ್ಕೆ ಆದಿಯೂ ಇಲ್ಲ, ಎಲ್ಲೇನೂ ಇಲ್ಲ. ಅದಕ್ಕೆ ಇದು ಬೇರೆ ಸಾಗರಕ್ಕೆ ಎಲ್ಲೇ ಉಂಟು, ಅದು ನಮಗೆ ಎಂಥ ಮಹಾಸಾಗರಕ್ಕೂ ಒಂದು ಎಲ್ಲೇ ಉಂಟು. ಎಷ್ಟೇ ಸಾವಿರಾರು ಕೋಟಿ ಅನ್ನುವ ಸಾವಿರಾರು ಮೈಲಿಗಳು ಎಷ್ಟು ಹೋದ್ರೂ ಒಂದು ಎಲ್ಲೇ ಅಂತ ಉಂಟು ಅದಕ್ಕೆ. ಆದರೆ ನಮ್ಮ ಪಾಪಕ್ಕೆ, ಪಾಪ ಅನ್ನೋ ಜಲದಿ ಅಂದರೆ ನಾವು ಪಾಪ ಮಾಡುವ ಸಾಗರ ಇದೆಯಲ್ಲ, ನಮ್ಮ ಪಾಪ ಸಾಗರಕ್ಕೆ ಎಲ್ಲೇನೇ ಇಲ್ಲ. ಎಲ್ಲೆಯನ್ನು ಅಷ್ಟು ಅದಕ್ಕೆ ಅನಾದಿ ನಿಸ್ಸೀಮ್ನ ಎತ್ತರಾಗಿದೆ ಅದಕ್ಕೆ. ಅದರಿಂದ ಅದನ್ನು ಯಾರಲ್ಲಿ ನಾವು ಅದು ಈ ಪಾಪ ನಾವು ಬೇಕಾದ್ರೆ ಅಂದರೆ ಯಾರನಲ್ಲಿ ನಾವು ಶರಣಾಗತಿಯನ್ನು ಮಾಡಬೇಕಾದಂತ, ಯಾರಲ್ಲಿ ನಾವು ಶರಣಾಗತಿಯನ್ನು ಮಾಡಬೇಕೋ ಈ ಪಾಪವನ್ನು. ಅದರಿಂದ ನಿರುಪಮಂ ಅಂದರೆ, ನಿರುಪಮ ಅಂದರೆ ಸಮನಿಲ್ಲದ, ಮತ್ತೊಬ್ಬನಿಲ್ಲದ ಇನ್ನೊಬ್ಬ. ನಿರುಪಮ ಅದ್ವಿತೀಯನಾದ ಒಬ್ಬ. ನಿರುಪಮ ಅಂದರೆ ಅವನಿಗೆ ಉಪಮ ಇಲ್ಲದೆ ಇರೋದು. ನಿರುಪಮವಾದಂಥ ಅವನಲ್ಲಿ ನಾವು ಮಾಡುವ ಪ್ರಪತ್ತಿ ಪ್ರಾಯಶ್ಚಿತ್ತ ರೂಪವಾದದ್ದು. ಪ್ರಾಯಶ್ಚಿತ್ತಂ, ನಾವು ಮಾಡುವ ಪ್ರಪತ್ತಿ ಪಾಪಕ್ಕೆ ಪ್ರಾಯಶ್ಚಿತ್ತವೇ. ಏಕೆಂದರೆ ಪಾಪ ಹೋದರೆ ಮೋಕ್ಷ ತಾನಾಗೇ ಬರುತ್ತೆ. ನಾವು ಮಾಡುವ ಪ್ರಪತ್ತಿ ಪ್ರಾಯಶ್ಚಿತ್ತ ರೂಪವಾಗಿ. ಯಾಕೆ ಭಗವಂತ ಪಾಪವನ್ನು ಕಳೀತಾನೆ ಅಂದರೆ, ನಾವು ಮಾಡುವ ಪ್ರಪತ್ತಿ ಪ್ರಾಯಶ್ಚಿತ್ತ ರೂಪವಾಗಿ. ಇಷ್ಟು ದಿನ ಮಾಡಿದ ನಮ್ಮ ಅಂದರೆ ಏನು ಪಾಪ ಸಾಗರ ಇದೆಯೋ ಅದನ್ನು ಭಗವಂತ ತಳ್ಳಿ ಹಾಕಬೇಕು. ಆದರೆ ಅವನಿಗೆ ನಮ್ಮ ಮೇಲೆ ಅನುಗ್ರಹ ಬರೋ ಸಾಧ್ಯವಿಲ್ಲ. ಏಕೆಂದರೆ ಅಷ್ಟೊಂದು ಪಾಪವನ್ನು ಮಾಡಿದ್ದೀವಿ. ಯಾವ ಥರ ಪಾಪವನ್ನು ಹೇಳ್ಬೋದೋ ಎಲ್ಲ ತರಹ ಪಾಪಗಳನ್ನು ಮಾಡಿದ್ದೀವಿ. ಅದಕ್ಕೆ ಅವನ ನಿಗ್ರಹ ದೃಷ್ಟಿಯನ್ನು ಹೋಗ್ಲಾಡಿಸಿ ಅನುಗ್ರಹ ದೃಷ್ಟಿ ಮಾಡ್ಬೇಕಾದ್ರೆ ತಾಯಿ ಮಾಡಬೇಕು. ಅದನ್ನೇ ಹೇಳ್ತಾರೆ. ಅದನ್ನ ಏನು ಅಂದರೆ ಇದು ಈ ಪ್ರಪತ್ತಿಗೆ ಒಂದು ಕ್ರಮ ಉಂಟು. ಇದನ್ನ ಭಗವಂತನೇ ತನ್ನ ಅವತಾರಗಳ ತೋರಿಸ್ಕೊಡೋದು. ಅದನ್ನ ಹೇಳ್ತಾರೆ ಯದು ರಘು ಧುರೀಣ. ಯದು ಅಂತಂದ್ರೆ ಶ್ರೀಕೃಷ್ಣ ತನ್ನ ಅವತಾರ ಕಾಲದಲ್ಲಿ ಹೇಳಿದಂಥ ಇದರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂತ ಹೇಳಿದಂಥ ಯದು ಅಂದರೆ ಶ್ರೀಕೃಷ್ಣ. ರಘು ಅಂದರೆ ರಾಘವ ಹೇಳಿದಂಥ ಇದನ್ನು ಸಗದೇವ ಪ್ರಪನ್ನಾಯ ತವಾಸ್ಮೀಚಿತ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವೃತಂ ಮಮ. ಅಂದರೆ ಈಗ ಭಗವಂತನಲ್ಲಿ ನಾವು ಶರಣಾಗತಿ ಮಾಡೋಕ್ಕೆ ಇವೆರಡೂ ನಮಗೆ, ಮತ್ತೆ ವರಾಹ ಇದನ್ನು ತಗೋಬೋದು. ವರಾಹದಲ್ಲೂ ಹೇಳಿದ್ದಾರೆ. ಇದು ನಮಗೆ ಆಧಾರಭೂತವಾಗಿದೆ. ತಪ್ಪು ಮಾಡಿದ್ದೀವಿ ಆದರೆ ನಮಗೊಂದು ಈ ಇದರಲ್ಲಿ ಒಂದು ನಮ್ಮ ನ್ಯಾಯದಲ್ಲಿ ಒಂದು ಲೂಪ್ ಹೋಲ್ ಅಂತೀವಲ್ಲ, ನಮ್ಗೆ ಒಂದು ಸಿಗುತ್ತಲ್ಲ, ಇದನ್ನ ಇಟ್ಕೊಂಡು ನಾವು ತಪ್ಪಿಸ್ಕೋಬೋದು ಅಂತ. ಹಾಗೆ ಭಗವಂತನೇ ನಮಗೆ ಕೊಟ್ಟಂತಹ ಎರಡು ಈ ಲೂಪ್ ಹೋಲ್ಗಳು. ಇದನ್ನಿಟ್ಕೊಂಡು ನಾವು ಭಗವಂತನ ತಪ್ಪು ಮಾಡಿದ್ದೀವಿ, ಹೋಗೋ ಸಾಧ್ಯವಿಲ್ಲ. ಆದರೆ ಭಗವಂತ, ಏಕೆಂದರೆ ಅವನ ಮಾತುಗಳೇ ಇರೋದ್ರಿಂದ ಇದನ್ನ ಯಾರಪ್ಪ ಇದಂದ್ರೆ ಇದಕ್ಕೆ ಇವನು ಧುರೀಣ ಅಂದರೆ ಈ ವಿಷಯವನ್ನ ತಿಳಿಸಿ ಮಾಡದಂತ ಯಾರು ಧುರೀಣರು, ಪರಾಶರ ಮಹಾವ್ಯಾಸ ವೇದವ್ಯಾಸ ಮಹಾದಿಗಳು ಅಲ್ಲಂತ ಆಳ್ವಾರುಗಳು ಮತ್ತೆ ಭಾಷ್ಯಕಾರರು ಆಳವಂದಾರಂಥ ಮಹಾಧುರೀಣರು ಈ ವಿಷಯವನ್ನ ತೆಗೆದು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದೊಂದಿದೆ, ಇದನ್ನು ಮಾಡಿದ್ರೆ ನೀವು ಮಾಡ್ಬೋದು ಅಂತ. ಅದರಿಂದ ಇದು ಭಗವಂತನ ಆಶಯ. ಭಗವಂತನ ಆಸೆ ಏನು ಅಂತಂದರೆ ಎಲ್ಲ ಜೀವಿಗಳು ಮೋಕ್ಷವನ್ನು ಪಡಬೇಕು ಅಂತ ಭಗವಂತನ ಆಸೆ. ಆದರೆ ಆಸೆಗೆ ತಡೆಯಾಗಿರೋದು ನಮ್ಮ ಪಾಪ. ಆ ಪಾಪ ಸಾಧಾರಣ ಪಾಪ ಎಲ್ಲ, ಅತಿ ದೊಡ್ಡ ಗೋಡೆ ಥರ ಇದೆ ಪಾಪ. ಅದು ಒಡೆಯಲಾರದಂಥ ಗೋಡೆ, ಅದು ಅಷ್ಟು ದೊಡ್ಡ ಗೋಡೆ ಇದೆ. ಅದಕ್ಕೆ ಈ ಧುರೀಣರು ಈ ಭಗವಂತನ ರಘು ಮತ್ತು ಯದು, ಕೃಷ್ಣ ಮತ್ತು ಭಗವಂತನ ಆಶಯವನ್ನ ವಿದುಹು, ಅವರು ತಿಳ್ಕೊಂಡ್ರು. ಭಗವಂತನ ಮನಸ್ಸಿನಲ್ಲಿ ಏನಿದೆ, ಭಗವಂತನ ಮನಸ್ಸಿನಲ್ಲಿ ನಾವು ತಪ್ಪು ಮಾಡಿದ್ದೀವಿ ಸರಿ, ಆದರೂ ಸಹ ಒಂದು ದಾರಿಯನ್ನು ಕೊಟ್ಟ, ನಮಗೆ ತಪ್ಪಿಸ್ಕೊಳ್ಳೋ ದಾರಿಯನ್ನು ಕೊಟ್ಟ. ಈ ದಾರಿಯಿಂದ ಹೋದ ಅಂದರೆ ಮಾಡಿದ ಪಾಪವನ್ನೆಲ್ಲ ಕಳ್ಕೊಂಡು ನಾವು ಮೋಕ್ಷವನ್ನು ಪಡಬೇಕು ಅಂತ ಕೊಟ್ಟ. ಅದಕ್ಕೆ ಅದನ್ನ ವಿಧಃ ಅಂತಹ ಮಹಾಜ್ಞಾನಿಗಳವರು
ಅವರು ವಿದುಹು ಇದನ್ನ ತಿಳ್ಕೊಂಡು ಏನು ಮಾಡಿದ್ರು ಅವರು ಕಡೆಗೆ ಅದಕ್ಕೆ ಅದನ್ನ ಮಾಡ್ಕೊಂಡು ಏನು ಮಾಡಿದ್ರು, ನಮಗೆ ಬೋಧನೆ ಮಾಡಿದ್ರು ಶರಣಾಗತಿ ಮಾಡಬೇಕು ಅಂತ. ಆದರೆ ಅದಕ್ಕೆ ಮುಂಚೆ ತದಾರಂಭೆ, ಅದಕ್ಕೆ ಆರಂಭ ಮಾಡೋಕ್ಕೆ ಮುಂಚೆ ಪ್ರಪತ್ತಿ ಮಾಡ್ಬೇಕು ಭಗವಂತಿ ಮಾಡೋದಕ್ಕೆ ನಮಗೆ ಭಗವಂತನಂತ ಹೋಗಿ ಕೇಳೋಕ್ಕೂ ಮುಖ ಇಲ್ಲ. ಮಕ್ಕಳು ತುಂಬ ತಪ್ಪು ಮಾಡಿದ್ರೆ ನಾಚ್ಕೊಂಡು ತಲೆ ತಗ್ಗಿಸ್ಕೊಂಡಿರ್ತಾರಲ್ಲ, ತಂದೆ ತಾಯಿಗಳ ಹತ್ರ ಬಂದೆ ತಪ್ಪು ಮಾಡ್ತಾರೆ, ತಮಗೆ ಗೊತ್ತಾಗುತ್ತೆ ತಪ್ಪು ಮಾಡಿದ್ದೀವಿ ಅಂತ. ಆವಾಗ ಇಲ್ಲ, ಕೆಲವು ಸಮಯ ತಾಯಿ ಈ ಥರ ಮಾಡಿದಂತ ತಿಳ್ಕೊಂಡು ಹೋಗ್ತಾರೆ, ಆದರೆ ತಲೆ ಎತ್ತಿ ನೋಡೋಕ್ಕೂ ಅವ್ರಿಗೆ ಧೈರ್ಯವಿಲ್ಲ. ಆ ಥರ ನಾವು ಆ ಸ್ಥಿತಿಯಲ್ಲಿ ಇದ್ದೀವಿ ನಮಗೆ. ಹಾಗಾಗಿ ನಮಗೆ ಸುಲಭವಾಗಿದ್ದೇನು ಅಂದರೆ ಯಾವಾಗಲೂ ಲೌಕಿಕ, ಇದು ಉದಾಹರಣೆ ಲೌಕಿಕ ಕೊಡ್ತಾರೆ, ಮೊದಲು ತಾಯಿನೇ ಸುಲಭವಾಗಿ ಸಿಗೋವಳು. ಲೋಕದಲ್ಲಿ ಲೌಕಿಕವಾಗೂ ತಪ್ಪಾದ್ರೆ ತಂದೆಗಿಂತ ಮುಂಚೆ ತಾಯಿನೇ ಕರುಣೆ ಇಲ್ಲೋದ್ರಿಂದ ಬೈದ್ರು ಏನು ಮಾಡಿದ್ರು ಸಹ ಕಾಪಾಡುವ ಒಂದು ಮನಸ್ಸುಳ್ಳವಳು ತಾಯಿ. ಅದರಿಂದ ತದಾರಂಭೆ, ಅದಕ್ಕೆ ಭಗವಂತನಲ್ಲಿ ಆರಂಭ ಅವನು ಹೇಳ್ಬಿಟ್ರು ಅವರು ಮಾಮೇಕಂ ಶರಣಂ ವ್ರಜ ಅಂತ. ಅದನ್ನು ಆರಂಭ ಮಾಡಬೇಕಾದ್ರೆ ಹೇಗೆ? ತದಾರಂಭೆ. ಅದಕ್ಕೆ ತಸ್ಯಾಹ ಅಂದರೆ ತಾಯಿಯ, ಅಂದರೆ ತಾಯಿಯ ಅವಳ ತಾಯಿಯ ಗಿರಂ ಅಂದರೆ ಮಾತು. ಯಾಕೆಂದರೆ ತಾಯಿ ತಾನೇ ಲಕ್ಷ್ಮಿ ಮುಂದೆ ಬರುತ್ತೆ, ತಾನೇ ಹೇಳಿದಾಳೆ ಭಗವಂತನಿಗೆ ಶರಣಾಗತಿ ಮಾಡುವ ಮುಂಚೆ ನನ್ನಲ್ಲಿ ಶರಣಾಗತಿ ಮಾಡಿದ್ರೆ ತಾಯಿನೇ ಹೇಳಿದಾಳೆ. ಹೇಗೆ ಈ ಸಂಪ್ರದಾಯ ಬಂತು, ಭಾಷ್ಯಗಾರರು ಯಾಕೆ ಇಟ್ಟರು ಅಂದರೆ ತಾವಾಗಿ ಏನು ಮಾಡಿರಲಿಲ್ಲ. ಯಾವುದಲ್ಲಿ ಶಾಸ್ತ್ರದಲ್ಲಿ, ವೇದಗಳಲ್ಲಿ ಮತ್ತು ಮತ್ತು ಈ ಇತಿಹಾಸ ಪುರಾಣಗಳಲ್ಲಿ ಏನು ಹೇಳಿದೆಯೋ, ಈ ಮತ್ತು ಇಷ್ಟು ಸ್ಮೃತಿಗಳಲ್ಲಿ ಏನು ಹೇಳಿದೆಯೋ ಅದನ್ನೇ ಅವರು ಆಚರಣೆಗೆ ತಂದರು. ಗಿರಂ ಅಂದರೆ ಮಾತು, ತಾಯಿಯ ತಸ್ಯಾಹ ಗಿರಂ ಅಂದರೆ ತಾಯಿಯ ಮಾತು. ಅದರ ಪ್ರಕಾರ ಅವಧಾನೇಹೆ, ಅದರ ಅವಧಾನೇನ ಅಂದರೆ ಅದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಂಡು, ಅವಧಾನವನ್ನು ತಾಯಿಯ ಮಾತನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಂಡು ಕಡೆಗೆ ಮನಸ್ಸಿನಿಂದಲೂ ಸಹ ಅವನ ಮನಸ್ಸಿನಿಂದಲೂ ನಾವು ಪ್ರಪತ್ತಿ ಮಾಡಬೇಕಾದ್ರೆ ಮನಸ್ಸು ಶುದ್ಧಿಯಾಗಿರಬೇಕು. ತಪ್ಪು ನಮಗೆ ತಿಳಿದಿದೆ ಅದರಿಂದ ತಾಯಿಯನ್ನು ಸಹ ತಾಮ್ ಅಂದರೆ ಆ ಥರ ಉಳ್ಳಂತಹ ಅವನು ಏಕಾಂ ಒಬ್ಬಳಾದಂಥ, ತಾಮ್ ಶ್ರೀಯಾಂ ಅಂದರೆ ಆ ತಾಯಿಯನ್ನು ಯಾರು? ಏಕಾಂ ಒಬ್ಬಳೆ. ಭಗವಂತ ಹೇಗೆ ಏಕಾಮ, ಅವಳು ಏಕಾಂ. ಇಲ್ಲಿ ಏಕಾಂ ಅಂದರೆ ಪ್ರಧಾನ ಮಹಿಷಿ ಅಂತಲೂ ತಗೋಬೋದು. ಅನೇಕ ಮಹಿಷಿಯರದಿಂದ ಏಕಾಂ ಅಂದರೆ ಪ್ರಧಾನ ಮಹಿಷಿ. ಏಕಾಂ ಅಂದರೆ ಆ ಪ್ರಧಾನ ಮಹಿಷಿಯಾದ ತಾಯಿಯಲ್ಲಿ, ಮುಖ್ಯ ಅಂದರೆ ಮುಖ್ಯಳಾದವಳು ಅಂತ. ಏಕಾಂ ಅಂದರೆ ಮುಖ್ಯಳಾದವಳು, ಪ್ರಧಾನ ಮಹಿಷಿ ಆದ ತಾಯಿಯಲ್ಲಿ. ಆವಾಗ ನಾವು ಅದಕ್ಕೆ ಅಧಿವಾದಸ್ಯ, ಅವನಿಗೆ ತಾಯಿಯಲ್ಲಿ ನಾವು ಶರಣಾಗತಿ ಮಾಡಬೇಕು. ಅದು ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ? ಆ ಭಗವಂತನ ಕಟಾಕ್ಷ ನನ್ನ ಬೀಳೋದಕ್ಕೋಸ್ಕರ ಆ ಮಹಿಷಿ, ಆ ತಾಯಿಯಲ್ಲಿ ನಾನು ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಶ್ರೀಯಂ ಅಂತಹ ತಾಯಿ ಅಂದರೆ ನಮ್ಮಲ್ಲಿ ಆ ಮೋಹ ಉಂಟ, ಪ್ರೀತಿ ಉಳ್ಳಂತಹ, ನಮ್ಮಲ್ಲಿ ನಮ್ಮನ್ನು ದಾಟಿಸಲಿಕ್ಕೆ ಯೋಗ್ಯತೆ ಉಳ್ಳಂತಹ ಮತ್ತು ಆಸೆ ಉಳ್ಳಂತಹ ತಾಯಿಯಲ್ಲಿ ನಾನು ಶ್ರೀಯಂ, ಆ ತಾಯಿಯಲ್ಲಿ ನಾನು ಪ್ರಬದ್ಧೆ ಶರಣು ಹೊಂದುತ್ತೇನೆ ಅಂತ ಸ್ವಾಮಿ ಹೇಳ್ತಾರೆ ಇದರಲ್ಲಿ. ನಾನು ಅವರಲ್ಲಿ ತಾಯಿಯಲ್ಲಿ ಶರಣು ಹೊಂದುತ್ತೇನೆ. ಮುಖ್ಯವಾಗಿ ಏನಂದರೆ ಪ್ರಪತ್ತಿ ಭಗವಂತನಲ್ಲಿ ಮಾಡಬೇಕು, ತಾಯಿಯಲ್ಲಿ ಪ್ರಪತ್ತಿ ಮಾಡಬೇಕು ಅನ್ನೋದು ಇದರಲ್ಲಿ. ಇದಕ್ಕೆ ವ್ಯಾಖ್ಯಾನಗಳನ್ನು ಇದು ಅನೇಕ 3-4 ವ್ಯಾಖ್ಯಾನಗಳಿದೆ. ಅದರಲ್ಲಿ ಮುಖ್ಯವಾದ ಅಂಶಗಳನ್ನು ಮಾತ್ರ ತಗೊಂಡು, ಯಾಕೆಂದರೆ ಹಿಂದೆ ಈ ಪ್ರಪತ್ತಿಯ ವಿಷಯವಾಗಿ ಹೇಳೋದ್ರಿಂದ ದೀಪಿಕೆಯಲ್ಲಿ ಅದರ ವಿಷಯವಾಗಿ ಹೆಚ್ಚು ಹೇಳೋಕೆ ಹೋಗೋದಿಲ್ಲ. ಇಲ್ಲಿ ಹೇಳಬೇಕಾದಂಥ ಮುಖ್ಯವಾದ ವಿಷಯಗಳನ್ನು ಹೇಳ್ಕೊಂಡು ಹೋಗ್ತೀನಿ ನಾನು ಇದರಲ್ಲಿ ಮುಖ್ಯವಾಗಿ ಇವರು ಕುಮಾರವರದಾಚಾರ್ಯ ವ್ಯಾಖ್ಯಾನ ಬಹಳ ಮುಖ್ಯವಾದದ್ದು. ಅದಾದ ಇನ್ನೊಂದು 2 ಸಂಸ್ಕೃತ ವ್ಯಾಖ್ಯಾನ, 2-3 ತಮಿಳು ವ್ಯಾಖ್ಯಾನಗಳೆಲ್ಲ ಇದೆ ಅದರಲ್ಲಿ. ಅದನ್ನು ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ ಕುಮಾರವರದ ವ್ಯಾಖ್ಯಾನ ಪ್ರಪದ ಅನುಷ್ಠಾನಾತ್ ಪ್ರಾಗ್ ಅಂದರೆ ಪ್ರಪದಾನ ಅಂದರೆ ಪ್ರಪತ್ತಿಯನ್ನು ಮಾಡುವ ಪ್ರಾಕ್ ಅಂದರೆ ಮೊದಲು ಪಾಕ್ ಭಾವಿನಿ, ಅದು ಮಾಡೋದಕ್ಕೆ ಮುಂಚೆ ಹೇಳ್ತಾರೆ ಪುರುಷಕಾರ ಪ್ರಪತ್ತಿಂ ಪ್ರಪಾದಯತಿ ಅನಾದೇ ರೀತಿ. ಈ ಶ್ಲೋಕ ಏನು ಹೇಳುತ್ತೆ ಅಂದರೆ ಭಗವಂತನಲ್ಲಿ ಪ್ರಪತ್ತಿ ಮಾಡುವ ಬದಲು ತಾಯಿಯಲ್ಲಿ ಪುರುಷಕಾರ ಪ್ರಪತ್ತಿಯನ್ನು ಮಾಡಬೇಕು ಅಂತ ಈ ಶ್ಲೋಕ ಹೇಳುತ್ತೆ ಅಂತ ಸಂಗ್ರಹವಾಗಿ ಅರ್ಥ ಹೇಳ್ಬಿಡ್ತಾರೆ. ಅದಕ್ಕೆ ಕಡೆಗೆ ತೃತೀಯ ಶ್ಲೋಕಸ್ಯ ಅಯಂ ಭಾವ, 3ನೇ ಶ್ಲೋಕ ಇದರಲ್ಲಿ ಇದೇ ಭಾವ, ತಾಯಿಯಲ್ಲಿ ಮೊದಲು ಪ್ರಪತ್ತಿ ಮಾಡಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ಅದ್ರಲ್ಲಿ ಮೊದಲು ಹೇಳ್ತಾರೆ, ಇದರಲ್ಲಿ ವ್ಯಾಖ್ಯಾನ ಹೇಳ್ತಾರೆ, ಅಲ್ಲಿರುವಂತಹ ಮುಕ್ತರು ನಿತ್ಯರು ಎಲ್ಲಿಗೂ ಅಧಿಕಾರ ಉಂಟು.
ನಾವು ಇಷ್ಟು ಪಾಪಿಗಳ ನಮಗೆ ಅಧಿಕಾರ ಉಂಟಾ ಅಂತ ಕೇಳ್ತಾರೆ ಅವರಿಗೆ. ಅನಂತ ಗರುಡಾದಿ ವಿಶ್ವಕ್ಸೇನಾದಿಭಿ ಸಂಯುಕ್ತ ವಿಚಿತ್ತ ಬ್ರಹ್ಮಾನುಭವೆ ಅಸಂಕುಚಿತ ಬ್ರಹ್ಮಾನುಭವೆ ತಾವದಸ್ ಅಸ್ಮಾಕಮಪಿ. ಅವರಿಗೆ ಅಸಂಕುಚಿತವಾದ ಭಗವಂತನಲ್ಲಿ ಅವರಿಗೆ ಅನುಭವ ಇದೆ. ಅದರಲ್ಲಿ ಅವರಿಗೆ ಅನಂತ ಗರುಡ ವಿಶ್ವಕ್ಸೇನಾದಿಗಳು ಅಲ್ಲಿ ಮತ್ತು ಇತರ ನಿತ್ಯರು ಮತ್ತು ಇಲ್ಲಿಂದ ಹೋದಂಥ ಮುಕ್ತರು ಅವರಿಗೆ ಅಸಂಕುಚಿತವಾದ ಅನುಭವ, ಜ್ಞಾನ ಮತ್ತು ಅನುಭವ ಭಗವಂತಲ್ಲಿ ಉಂಟು. ಅದೇ ಥರ ಅಸ್ಮಾದಪಿ ನಮಗೂ ಸಹ, ಬದ್ಧರಾದ ನಮಗೂ ಸಹ ಸ್ವಾಭಾವಿಕ ರೂಪಯೋ ಅಮಗಮಿತ್ವಮಸ್ತಿ. ನಮಗೂ ಸಹ ಅದೇ ಥರ ಭಗವಂತನಲ್ಲಿ ಕೈಂಕರ್ಯ ಮಾಡುವ ಯೋಗ್ಯತೆ ಮತ್ತು ಅಧಿಕಾರವಿದೆ ಅಂತ ಶುರು ಮಾಡ್ತಾರೆ. ಅವ್ರಿಗಿದೆ, ಅವ್ರಿಗೆ ಆಗಲೇ ಪಡ್ಕೊಂಡು ಅನುಭವಿಸ್ತಾ ಇದ್ದಾರೆ ಅವರು. ನಾವು ಪಾಪವನ್ನು ಮಾಡಿದೀವಿ ನಿಜ, ಆದರೂ ಸಹ ನಮಗೆ ಅಧಿಕಾರವಿದೆಯಾ ಅಂದರೆ ಖಂಡಿತ ಅಧಿಕಾರವಿದೆ. ಏನೇ ಪಾಪ ಅಧಿಕಾರ ಇದೆ ಅದಕ್ಕೆ. ಯಾಕೆಂದರೆ ನಾವು ಅನಾದಿಕಾಲ ಪ್ರವೃತ್ತೇ, ಅದಕ್ಕೆ ಹೇಳ್ತಾರೆ ಎಂಥವ್ರಿಗೆ ಅನ್ನೋದಕ್ಕೆ ಹೇಳ್ತಾರೆ ನಾವು ಎಂಥವ್ರು ಅಂತ. ತಥಾ ಅನಾದಿಕಾಲ ಪ್ರವೃತ್ತೇ ಅನಂತೈ ಅಪರಾಧೈ ತತ್ಪ್ರತಿಬದ್ಧತೆ. ನಾವು ಅನಂತ ಕಾಲದಿಂದ ಮಾಡಿದ ಪಾಪಗಳಿಂದ ನಾವಿಲ್ಲಿ ಬದ್ಧರಾಗಿ ಇಲ್ಲೇ ಇದ್ದೀವಿ. ಪ್ರತಿಬದ್ಧತೆ ಪ್ರತಿಬಂಧ ನಿವೃತ್ತಿ. ಈಗ ಪ್ರತಿಬಂಧವನ್ನ ನಿವೃತ್ತಿ ಆಗ್ಬೇಕು. ಇವಾಗ ಇದನ್ನ ಕಟ್ಟಾಕ್ಬಿಟ್ಟಿದ್ದೀವಿ, ನಾವೇ ಕಟ್ಟಾಕೊಂಡ್ಬಿಟ್ಟಿದ್ದೀವಿ. ಈ ಕಟ್ಟನ್ನ ಬಿಡಿಸೋಕೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ಈ ಕಟ್ಟನ್ನ ಬಿಡಿಸೋದು ಭಗವಂತನಲ್ಲೇ ಸಾಧ್ಯ. ಅದಕ್ಕೆ ಪ್ರತಿಬಂಧ ನಿವೃತ್ತಿಸ್ತು ಯಥಾಧಿಕಾರಂ ಅಪರಾಧ ಪ್ರಾಯಶ್ಚಿತ್ತ ರೂಪಾಭ್ಯಾಂ. ಅದರಿಂದ ಅಧಿಕಾರ ಪಡೆಯೋದಕ್ಕೆ ಪ್ರಾಯಶ್ಚಿತ್ತ ರೂಪಾಭ್ಯಾಂ, ಆ ಪ್ರಾಯಶ್ಚಿತ್ತ ರೂಪವಾಗಲಿ ಪ್ರಪತ್ತಿಯೋಮ್ಯೇವ ಸೇತ್ಸತಿ. ಭಕ್ತಿಯೋಗ ಪ್ರಪತ್ತಿಯೋಗ ಇದೆ. ಆದರೆ ಭಕ್ತಿಯೋಗ ಇಲ್ಲಿ ಮುಖ್ಯವಾಗಿ ಪ್ರಪತ್ತಿಯನ್ನು ಹೇಳೋದು. ಭಕ್ತಿಯೋಗದಲ್ಲಿ ಬೇರೆ ಥರ, ಇಲ್ಲಿ ಪ್ರಪತ್ತಿಯಲ್ಲಿ ಭಕ್ತಿಯೋಗದಲ್ಲಿ ಮಾಡುವ ಪ್ರಪತ್ತಿ ಅಂಗ ಪ್ರಪತ್ತಿ. ಅದು ಭಕ್ತಿಯೋಗ ನಿರಂಕುಶವಾಗಿ ಸಾಕೋದಕ್ಕೆ ಮಾಡುವಂತಹ ಪ್ರಪತ್ತಿ ಅಂಗ ಪ್ರಪತ್ತಿ ಅದು. ಆದರೆ ಇಲ್ಲಿ ಪ್ರಪತ್ತಿಯಲ್ಲಿ ನೇರವಾಗಿ ನಾವು ಮಾಡುವಂಥದ್ದು ನಮ್ಮ ಪಾಪವನ್ನು ಹೋಗ್ಲಾಡಿಸೋದಕ್ಕೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಭಗವತ್ ಪ್ರಾಪ್ತಿ ಸ್ವಾಭಾವಿಕಿ ಅಂದ್ಬಿಟ್ಟು ಹೇಳ್ತಾರೆ. ಸ್ವಾಭಾವಿಕವಾದದ್ದು ನಮಗೆ ಇದನ್ನಂತ ಒಂದು ವಿಷ್ಣು ಧರ್ಮ ವಚವನ್ನು ಹೇಳ್ತಾರೆ. ಅದಕ್ಕೆ ಸ್ವಾಭಾವಿಕವಾಗಿ ಎಲ್ಲ ಜೀವಿಗಳಿಗೂ ಸಹ ಭಗವಂತನಲ್ಲಿ ಶರಣಾಗತಿ ಮಾಡುವ ಯೋಗ್ಯತೆ ಇದೆ, ಎಷ್ಟೇ ಪಾಪ ಮಾಡಿದ್ರೂ ಸಹ ಅಂದ್ಬಿಟ್ಟು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಏವಂಚ ಯಾತಕ್ಕೆ ತಾಯಿಯಲ್ಲಿ ಪ್ರಪತ್ತಿ ಮಾಡಬೇಕು ಅಂತ ಇಲ್ಲಿ ಲೌಕಿಕ ಉದಾಹರಣೆ ಕೊಡ್ತಾರೆ. ಯಥಾ ಪುತ್ರಾಣಾಂ ಪಿತರಿ ಸಾಪರಾಧಾನಾಂ ಪೂರ್ವಂ ತೈಹಿ ಆಶ್ರಯಮಾಣ ಜನನಿ ಪಿತೃಪ್ರಯುಕ್ತ ದಂಡಧರತ್ವ ನಿವಾರಣಾಯ ಪುರುಷಕಾರಿ ಭವತಿ. ತಪ್ಪು ಮಾಡಿದಂಥ ಮಗನಿಗೆ ತನ್ನ ಗಂಡನಿಂದ ಅವನ ತಂದೆಯಿಂದ ದಂಡಧರತ್ವ, ಅವನು ಹೊಡೆಯೋದೇ ಇರೋ ಥರ ದಂಡಧರತ್ವ ನಿವಾರಣೆ ಆಗಬೇಕು. ಅದಕ್ಕೆ ತಾಯಿ ಪುರುಷಕಾರಳಾಗ್ತಾಳೆ. ಏನೋ ಮಾಡಿದೆ ಬಿಡಿ, ಮಗು ಏನೋ ಮಾಡ್ತೋ ಅದೇನು ದೊಡ್ಡ ಇದೆಲ್ಲ ಮಾಡ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು ನಾವು ಇದು ಮಾಡ್ತಾರೆ. ಸಾಧಾರಣವಾಗಿ ತಾಯಿ ಮಾಡ್ತಾರೆ, ತಾನೇ ಮೊದಲು ಬೈತೆ, ಈ ಕೆಲಸ ಮಾಡಬಾರ್ದಾಗಿತ್ತು ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು, ಆದರೂ ಸಹ ಕಾಪಾಡಬೇಕಲ್ಲ. ಅದರಿಂದ ಅವರು ತನ್ನ ಗಂಡನು ಮಗುವನ್ನು ದಂಡನೆ ಕೊಡದೇ ಇರೋ ಥರ ಪುರುಷಕಾರವನ್ನು ಲೌಕಿಕವಾಗಿ ಎಲ್ಲರೂ ಮಾಡ್ತಾರೆ, ಈಗಲೂ ನಡೀತಾ ಇದೆ. ಅದಕ್ಕೆ ಅದೇ ಥರ ದಂಡದಾಣ, ಅದೇ ಥರ ತಾಯಿ ಸಹ ನಮಗೆ ಅದೇ ಥರ ಮಾಡ್ತಾರೆ. ತಥಾ ಲಕ್ಷ್ಮೀವಿ ಅತಿ, ಲಕ್ಷ್ಮಿಯೂ ಸಹ ಭಗವಂತಂ ಶರಣಂ ಪಪತ್ಸೂನಂ ಅಸ್ಮಾಕಮಿತಿ. ನಮಗೂ ಸಹ ಭಗವಂತನಲ್ಲಿ ಈ ಥರ ಮಾಡ್ತಾಳೆ. ನಗಶ್ಚಿನ್ ಅಪರಾಧ್ಯದಿಂದ ಹೇಳಿದ್ರೆ ಯಾರು ತಾನೇ ತಪ್ಪು ಮಾಡಲಿಲ್ಲ, ಏನೋ ಮಾಡಿದ್ದಾರೆ ಬಿಡಿ ಅದನ್ನು ಅಂದ್ಬಿಟ್ಟು ನಿಮ್ಮ ಮಾತೆ ಇದೆ ಅಂತ ಹೇಳಿ ಮಾಡಿ ನಮಗೆ ತಾಯಿ ತಪ್ಪಿಸಿ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಏನಪ್ಪ ಅಂದರೆ ಗಿರಾಮ್ ಅಂತ ಹೇಳೋದಿಲ್ಲ, ತಸ್ಯಾ ಗಿರಾಮ್ ಅಂತ. ಅದಕ್ಕೆ ಲಕ್ಷ್ಮೀ ತಂತ್ರದಲ್ಲಿ ತಾಯಿ ತಾನೇ ಹೇಳ್ತಾಳೆ. ಅದಕ್ಕೆ ಪ್ರಾಯಶ್ಚಿತ್ತ ಪ್ರಸಂಗೇತು ಸರ್ವಪಾಪ ಸಮುದ್ಭವೆ ಮಾಮೇಕಾಂ ದೇವದೇವಸ್ಯ ಮಹಿಷೀಂ ಶರಣಂ ವ್ರಜೇತ್. ಇದು ತಾಯಿ ಹೇಳಿರೋ ಮಾತು, ಇದು ಲಕ್ಷ್ಮೀ ತಂತ್ರದಲ್ಲಿ. ಇದಕ್ಕೆ ಹಿಂದಿನ ಶ್ಲೋಕದಲ್ಲಿ ಭಗವಂತನಲ್ಲಿ ಶರಣಾಗತಿ ಮಾಡಬೇಕು ಅನ್ನುವಾಗ ಹೇಳ್ತಾರೆ. ಆಗ ಭಗವಂತನ ಶರಣಾಗತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗ ಹೇಳ್ತಾಳೆ ಪ್ರಾಯಶ್ಚಿತ್ತ ಪ್ರಸಂಗೇತು. ಈಗ ಪ್ರಾಯಶ್ಚಿತ್ತ ಭಗವಂತನಲ್ಲಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದು ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಅದಕ್ಕೆ ಯಾಕೆ ಸರ್ವ ಪಾಪ ಸಮುದ್ಭವೆ, ಎಲ್ಲ ಪಾಪವು ಮೇಲೆದ್ದು ಬಂದಿದ್ದಾರೆ, ಅದನ್ನು ನಿವಾರಣೆ ಮಾಡಬೇಕಾದಂಥ ಸಮುದ್ಭವೆ. ಒಂದು ವೇಳೆ ಎಲ್ಲ ಪಾಪವು ಮೇಲೆದ್ದು ಬಂದು ನಮಗೆ ತಡೆಯಾಗಿದೆಯಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಆವಾಗ ಮಾಮೇಕಾಂ ದೇವದೇವಶ್ಚ ಮಹಿಷೀಂ. ತಾಯಿ ಹೇಳೋ ಮಾತು, ನಾನು ದೇವದೇವಶ್ಚ ಮಹಿಷೀಂ, ಭಗವಂತನ ಪರಮಾತ್ಮನ ಮಹಿಷಿ. ಏಕಾಂ ಮಹಿಷೀಂ ಅಂದರೆ ಪ್ರಧಾನ ಮಹಿಷೀಂ,
ಇಲ್ಲ ಮುಖ್ಯಳಾದವಳು ಪ್ರಧಾನ ಅಂತ. ಏಕಾಂ ಅಂದರೆ ಇಲ್ಲಿ ಮುಖ್ಯಳಾದವಳು ಅಂತ. ಏಕೆಂದರೆ ಯಾವಾಗಲೂ ಪ್ರಧಾನ ಮಹಿಷಿನ ಎಲ್ಲದಕ್ಕೂ ಇದು ಬರೋದ್ರಿಂದ ಪ್ರಧಾನ ಮಹಿಷ ನಾನು ಮಾಂ ಏಕಾಂ ಏಕಾಂ ಅನ್ನೋದು ಎರಡು ಕಡೆ ಆಗುತ್ತೆ. ಮಾಂ ಏಕಾಂ ಮಹಿಷೀಂ ನಾನು ಮುಖ್ಯಳಾದವಳು ಅಂತ ಒಂದರ್ಥ. ಏಕಾಂ ಶರಣಂ ವ್ರಜಯತ್ ಒಂದು ಸಲ ನನ್ನಲ್ಲಿ ಶರಣಾಗತಿ ಮಾಡು ಅಂದ್ಬಿಟ್ಟು ಚೇತನನಿಗೆ ತಾಯಿ ಹೇಳೋದು ಮಾತು ಇದು ಅಲ್ಲಿ ಲಕ್ಷ್ಮೀತಂತ್ರದಲ್ಲಿ. ಇದೇ ನಮಗೆ ಯಾತಕ್ಕೆ ಭಾಷ್ಯಕಾರರು ತಾಯಿಯಲ್ಲಿ ಮಾಡೋದ್ರಿಂದ ಈ ತಾಯಿಯ ಮಾತೇ ನೇರವಾಗಿರೋದ್ರಿಂದ ಮೊದಲು ನನ್ನಲ್ಲಿ ಮಾಡಿ. ಯಾಕೆಂದರೆ ಇದರಲ್ಲಿ ಬರುವಂತಹ ಅನೇಕ ಭಗವತ್ ತಾಯಿಯಲ್ಲಿರುವ ಗುಣಗಳಿದೆಯಲ್ಲ, ಆ ಗುಣಗಳಿಂದ ನಮ್ಮನ್ನು ಅವಳು ಕಾಪಾಡ್ತಾಳೆ ಅನ್ನೋದಕ್ಕೋಸ್ಕರ ಈ ಮಾತನ್ನು ವಿಶೇಷವಾಗಿ ಅವ್ರು ಹೇಳ್ತಾರೆ. ಅದಕ್ಕೆ ಇದು ತಾಯಿಯಲ್ಲಿ ಮೊದಲು ಮಾಡಬೇಕು ಇದರಿಂದ ಈ ಮಾತನ್ನೇ ಅವ್ರು ತೆಗಿತಾರೆ. ಅವರು ಅದಕ್ಕೆ ಮಾಮೇಕಂ ತಾಯಿ ಹೇಳಿದಂಥ ಮಾತಿದು ಮಾಮೇಕಾಂ ದೇವದ ಮಹಿಷಿಯಂ ಶರಣಂ ವ್ರಜಯತೆ ಇತಿ ಹೇಳ್ತಾರೆ. ಅದರಲ್ಲಿ ಏಕಾಂ ಅನ್ನುವಾಗ ಇವರು ವ್ಯಾಖ್ಯಾನ ಮಾಡುವಾಗ ಅವ್ರು ಹೇಳ್ತಾರೆ ಪ್ರಧಾನ ಮಹಿಷಿಯಂ ಇತ್ಯರ್ಥ ಅಂತ. ಏಕಾಂ ಅಂದರೆ ನನ್ನೊಬ್ಳನ್ನೇ ಅಂತ ಅರ್ಥ ಅಲ್ಲ, ನಾನು ಪ್ರಧಾನ ಮಹಿಷಿಯಾದ ನನ್ನಲ್ಲಿ ಒಂದು ಬಾರಿ ಏಕಾಮನ ಎರಡು ಕಡೆಯೂ ಆಗುತ್ತೆ ಮಾಡಿ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇದನ್ನು ಇದರಲ್ಲಿ ಮುಖ್ಯವಾಗಿ ತಾಯಿಯಲ್ಲಿ ಶರಣಾಗತಿ ಮಾಡಬೇಕು ಅನ್ನೋದೇ ಇಲ್ಲಿ ಬಹಳ ಮುಖ್ಯವಾದದ್ದು. ಅದನ್ನು ಅನೇಕವಾಗಿ ಇದಕ್ಕೆ ವ್ಯಾಖ್ಯಾನಗಳು ಸಹ ಬರುತ್ತೆ. ಯಾತಕ್ಕೆ ಶರಣಾಗತಿ ಮಾಡಬೇಕು ಅನ್ನುವಾಗ ನೇರವಾಗಿ ಎಲ್ಲವನ್ನೇ ಹೇಳುವಂಥದ್ದಕ್ಕೆ. ಯಾಕೆಂದರೆ ಸ್ವಾಮಿ ಪ್ರಪತ್ತಿ ಇಲ್ಲದೆ ಮೋಕ್ಷ ಸಿಗೋದಿಲ್ಲ. ಅದು ಸರ್ವೇ ಎಲ್ಲರಿಂದಲೂ ಸ್ಥಾಪಿಸಲ್ಪಟ್ಟದ್ದು ಎಲ್ಲ ಹೇಳಿದ್ದು ಅದಕ್ಕೆ. ಅದನ್ನೇ ರಸತ್ರಸಾದಲ್ಲಿ ಸ್ವಾಮಿ ಅದನ್ನು ತೋರಿಸ್ತಲಕ್ಕೆ ಪ್ರಪನ್ನಾದನ್ಯತೆ ಯೇಷಾನ್ ನದಿಶತಿ ಮುಕುಂದ ನಿಜಪದಂ ಅಂತ. ಪ್ರಪನ್ನಾದನ್ಯತೆ ಪ್ರಪನ್ನರಿಗಲ್ಲದೆ ಅಂತ ಅಂದರೆ ಯಾರು ಶರಣಾಗತಿ ಮಾಡ್ತಾರೋ ಅವರೆಲ್ಲೂ ಪ್ರಪನ್ನರು. ಪ್ರಪನ್ನಾದನ್ಯತೆ ಯೇಷಾಮ್ ಅಂದರೆ ಈತ ಜನಗಳಿಗೆ, ಪ್ರಪನ್ನರಿಗೆ ಯೇಷಾಮ್ ಅಂದರೆ ಬೇರೆಯವರಿಗೆ, ಅನ್ಯತ್ ಯೇಷಾಮ್ ಅಂದರೆ ಪ್ರಪನ್ನರನ್ನ ಬಿಟ್ಟು ಬೇರೆಯವರಿಗೆ ಮುಕುಂದ ಭಗವಂತಃ ನ ದಿಶತಿ ನಿಜ ಪದಂ ತನ್ನ ನಿಜವಾದ ವೈಕುಂಠ ಪದವು ನ ದಿಶತಿ ಕೊಡೋದಿಲ್ಲ ಅಂತ ನೇರವಾಗಿ ರಸತ್ರಾದಲ್ಲಿ ಸಾರಿದ್ದಾರೆ. ಅಂದರೆ ಪ್ರಪತ್ತಿ ಮಾಡಲೇಬೇಕು, ಪ್ರಪತ್ತಿ ಮಾಡ್ಕೊಳ್ತಿದ್ರೆ ಮೋಕ್ಷವಿಲ್ಲ ಅಂದರೆ ಒಂದು ಸಲ ಇದು ಒಂದು ಸಲ ಆದ್ರೆ ಒಂದೇ ಸಲ ಮಾಡಬೇಕು, ಒಂದು ಸಲ ಮಾಡಲೇಬೇಕು. ಎರಡೂ ಸಹ ಒಂದೇ ಸಲ ಮಾಡಬೇಕು, ಒಂದು ಸಲ ಮಾಡಲೇಬೇಕು, ಎರಡೂ ಸಹ ಅದು ಹೇಳ್ತಾರೆ. ಅದನ್ನು ಮಾಡಬೇಕಾದ ಅಂದರೆ ಇಲ್ಲಿ ಅದಕ್ಕೆ ತೋರಿಸ್ಕೊಡ್ತಾರೆ. ಅದಕ್ಕೆ ನಾವು ಎಲ್ಲವೂ ಸಹ ತಾಯಿಯಲ್ಲಿ ಪ್ರಪತ್ತಿ ಮಾಡಬೇಕು. ಯಾಕಂದರೆ ತಾಯಿ ಆದವಳು ಯಾವ ಇದನ್ನು ಸಹ ನಮ್ಮನ್ನು ಕಾಪಾಡ್ತಾಳೆ ಅವಳು ಅನ್ನೋದಕ್ಕೆ ಮುಖ್ಯವಾದದನ್ನು ಹೇಳ್ತಾರೆ. ಅದಕ್ಕೆ ಅನೇಕ ಇದನ್ನು ಹಿಂದೆ ನಾವು ಲಕ್ಷ್ಮೀ ತಂತಮದರಲ್ಲಿ ಈ ಪ್ರಪತ್ತಿಯ ವಿಷಯದಲ್ಲಿ ಅನೇಕ ವಿಷಯವಾಗಿ ನಾವು ತಿಳ್ಕೊಂಡಿದ್ವಿ. ಇದು ಹಾಗಾಗಿ ಮತ್ತೆ ಈ ವಿಷಯವನ್ನು ನಾವು ಇದನ್ನು ಮಾಡೋದಕ್ಕೆ ಹೋಗಬೇಡ. ಅದಕ್ಕೆ ಇದರಲ್ಲಿ ಕೆಲವು ಇದು ಕೂಡ ಬರುತ್ತೆ. ಇದರಲ್ಲಿ ಯಾತಕ್ಕೆ ಇದನ್ನು ಹೇಳ್ತಾರೆ ಅಂದರೆ ಮಾಡಲೇಬೇಕು ಅಂತ, ನಮ್ಮಲ್ಲಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕೆಲವು ಅಭಿಪ್ರಾಯಗಳಿದೆ. ಪ್ರಪತ್ತಿಯನ್ನು ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಭಾಷ್ಯಕಾರ ಒಂದ್ಸಲ ಎಲ್ಲ ಮಾಡಿಬಿಟ್ಟಿದ್ದಾರೆ, ನಾವು ಮಾಡೋ ಅವಶ್ಯಕತೆ ಇಲ್ಲ ಅಂತಿದೆ. ಅದನ್ನು ಆ ಮಾತನ್ನು ಯಾಕೆಂದರೆ ಮುಂದೆ ಎರಡು ಬರುವ ಶ್ಲೋಕಗಳಲ್ಲಿ ಭಾಷ್ಯಕಾರ ಅಭಿಪ್ರಾಯವೇ ಇದು ಅಂತ ಸ್ಥಾಪನೆ ಮಾಡ್ತಾರೆ. ಮಾಡಲೇಬೇಕು, ಮಾಡದೇ ಇದ್ರೆ ಅದಕ್ಕೆ ಕೊಡೋದು ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನಿಗೆ ವೈಷಮ್ಯ ನಿರ್ಗಣನೆ ಬರುತ್ತೆ, ಕೇಳ್ದೆ ಏನೂ ಕೊಡೋ ಹಾಗಿಲ್ಲ ಅವನು. ಹಾಗಾಗಿ ಅವನು ಮಾಡಲೇಬೇಕು, ನಾವು ಅವನ ಭಗವಂತನಲ್ಲಿ ಶರಣಾಗತಿ ಮಾಡಲೇಬೇಕು ಅಂದ್ಬಿಟ್ಟು ಅಂತ ಅದನ್ನು ತೋರಿಸ್ಕೊಳ್ತಾರೆ. ಹಾಗಾಗಿ ಇದರಲ್ಲಿ ಮೊದಲು ತಾಯಿಯಲ್ಲಿ ಪ್ರಪತ್ತಿಯನ್ನು ಮಾಡಿ ತೋರಿಸ್ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇನ್ನು 4ನೇ ಶ್ಲೋಕಕ್ಕೆ ಹೋಗೋಣ. ಹಾಗೇನೆ ಇದರಲ್ಲಿ ಬಹಳ ವಿಷಯಗಳನ್ನ ವಿಷಯನ ಪ್ರಪತ್ತಿಯ ವಿಷಯನ ತಾಯಿ ವಿಷಯ ಹೇಳೋದ್ರಿಂದ ಇದರಲ್ಲಿ ಮತ್ತೆ ನಾನು ಆ ವಿಷಯವನ್ನು ಹೇಳಕ್ಕೆ ಹೋಗೋದಿಲ್ಲ. ಅದರಲ್ಲಿ ಸುಮಾರಾಗಿದೆ. ಇಲ್ಲದೇ ಇದ್ದರೆ ಇದು ಮತ್ತೆ ರಾಮಾಯಣ ಅದರಲ್ಲೆಲ್ಲ ತೋರಿಸ್ಕೊಟ್ಟಿರೋದೆಲ್ಲ ಹೇಳ್ಬೋದು. ಅದನ್ನೆಲ್ಲ ಆಗಲೇ ನಾನು ಭಾಳ ವಿಷಯವಾಗಿ ಹೇಳೋದ್ರಿಂದ ಅದೆಲ್ಲ ಅನುಸಂಧಾನ ಮಾಡ್ಕೊಳ್ಳಿ. ಪ್ರಪತ್ತಿ ವಿಷಯದಲ್ಲಿ ಹೇಳಿದ್ದನ್ನು ಅನುಸಂಧಾನ ಮಾಡ್ಕೊಳ್ಳಿ. 4ನೇ ಶ್ಲೋಕ ಮಹೇಂದ್ರಾಜ್ಞ ವಿಷ್ಣು ಪ್ರಭೃತಿಷು ಮಹತ್ವ ಪ್ರಭೃತಿವತೆ ಪ್ರಪತ್ತವ್ಯೇ ತತ್ವೇ ಪರಿಣಮಿತ ವೈಶಿಷ್ಟ್ಯ ವಿಭವಾಂ ಅದೃಶ್ಯತ್ವಂ ಧೂತ್ವಾಂ ಕಮಿತು ರಭಿಗಮ್ಯತ್ವ ಜನನೀಂ ಶ್ರಿಯಂ ಶೀತಾಪಾಂಗಂ ಅಹಮಶರಣೋ ಯಾಮಿ ಶರಣಂ. ಇದು ತಾಯಿಯಲ್ಲಿ ಶರಣಾಗತಿ. ಏನಪ್ಪ ಇದರಲ್ಲೇ ಶರಣಾಗತಿ ಮಾಡಿದ್ರಲ್ಲ, ಇದರಲ್ಲಿ ಮತ್ತೆ ಇನ್ನೊಂದು ಸಲ ಯಾಕೆ ಶರಣಾಗತಿ? ಹಿಂದಿನ 3ನೇ ಶ್ಲೋಕದಲ್ಲೂ ತಾಯಿಯಲ್ಲಿ ಶರಣಾಗತಿ
4ನೇ ಶ್ಲೋಕದಲ್ಲೂ ತಾಯಿಯಲ್ಲಿ ಶರಣಾಗತಿ ಮಾಡಿದಾರಲ್ಲ ಅಂದರೆ ಅದಕ್ಕೆ ಅದು ಹೇಳ್ತಾರೆ ಇದರಲ್ಲಿ 3ನೇ ಶ್ಲೋಕದಲ್ಲಿ ಮಾಡಿದಂಥ ಶರಣಾಗತಿ ಅದು ಪುರುಷಕಾರ ಶರಣಾಗತಿ. ಭಗವಂತನಲ್ಲಿಗೆ ಶಿಫಾರಸು ಮಾಡೋದು ಅಂತಾರಲ್ಲ, ಭಗವಂತನಲ್ಲಿ ತಾಯಿ ನಮ್ಮನ್ನು ನಮ್ಮ ಬಗ್ಗೆ ಹೇಳಿ ಮೊದಲು ಪ್ರಪತ್ತಿ. ತಾಯಿ ನಮ್ಮನ್ನು ಭಗವಂತನ ಬಳಿ ಹೋಗಿ ನಿಲ್ಲಿಸಬೇಕು, ಅದಕ್ಕೆ ಮಾಡುವ ಪ್ರಪತ್ತಿ. ಅದು ಪುರುಷಕಾರ ಭೂತಳಾಗಿರಬೇಕು ನೀನು ನನಗೆ ಅಂತ ತಾಯಿಯಲ್ಲಿ ಮಾಡುವ ಶರಣಾಗತಿ. ಯಾರನ್ನಾರು ಕೇಳಬೇಕಲ್ಲ, ನೀವು ನನಗೆ ಸಹಾಯ ಮಾಡಿ ಅಂತ ಕೇಳಬೇಕಲ್ಲ, ಆ ಥರ ತಾಯಿಯನ್ನು ನಾವು ಕೇಳ್ಕೋಬೇಕು. ನನಗೆ ಪುರುಷಕಾರ ಭೂತೆಯಾಗಿ ನೀನು ನಿಂತು ಭಗವಂತನ ಮುಂದೆ ನೀನು ಹೋಗಿ ನನ್ನ ನಿಲ್ಲಿಸಬೇಕು ಅಂತ ಮಾಡುವ ಶರಣಾಗತಿ ಅದು ಪುರುಷಕಾರಣ ಶರಣಾಗತಿ. ಈ 4ನೇ ಇದು ಮಾಡೋ ತಾಯಿಯಲ್ಲಿ ಅವಳು ಉಪಾಯ ಭೂತಳಾಗೂ ಇರ್ತಾಳೆ ಅವಳು. ಇದು ಯಾತಕ್ಕೆ ಎರಡನ್ನು ಮಾಡಿದ್ರು ಅನ್ನೋದು ಬಹಳ ಇದಕ್ಕೆ ತುಂಬ ದೊಡ್ಡ ವ್ಯಾಖ್ಯಾನ ಮಾಡ್ಬೋದು, ಆದಷ್ಟು ಚಿಕ್ಕದಾಗಿ ಹೇಳ್ಕೊಳ್ಳೋಣ. ತುಂಬ ಇದು ವ್ಯಾಖ್ಯಾನ ಒಂದು ಇದು ಸುಮಾರು ಅಷ್ಟೊಂದು ವ್ಯಾಖ್ಯಾನಗಳು ತೆಗೆದು ಎಲ್ಲವನ್ನೂ ವ್ಯಾಖ್ಯಾನಕಾರರು ತೋರಿಸ್ಕೊಟ್ಟಿದ್ದಾರೆ. ಮುಖ್ಯವಾದ ಅಂಶಗಳ ಮಾತ್ರ ತೊಗೊಂಡು ಹೇಳೋಣ. ಅದರಲ್ಲಿ ತಾಯಿಗೆ ನಮ್ಮ ಇದರ ಪ್ರಕಾರ ನಮ್ಮ ಸಿದ್ಧಾಂತದಲ್ಲಿ ಅದರ ಭೇದವಿದ್ದರೂ ಸಹ ವಿಭುತ್ವ ಉಂಟು ತಾಯಿಗೆ ಅಂದರೆ ಇದು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಎಲ್ಲದರಲ್ಲೂ ತೋರಿಸ್ಕೊಟ್ಟಿದೆ. ಅಲ್ಲಿ ತಾನೇ ನನಗೆ ಶರಣಾಗತಿ ಮಾಡು ಅಂತ ಹೇಳಿರೋ ತಾಯಿ ಹೇಳೋದ್ರಿಂದ ವಿಭುತ್ವವನ್ನು ಎಲ್ಲದರಲ್ಲೂ ತೋರಿಸ್ಕೊಟ್ಟಿದೆ. ವಿಭುತ್ವ ಇಲ್ಲಿ ನಾವು ಪುರುಷಕಾರ ಮಾಡಬೇಕಾದ್ರೆ ಬರೀ ಪುರುಷಕಾರಕರ್ತ್ವ ಮಾತ್ರ ತಾಯಿಗೆ ಕೆಲಸ ಅಂದರೆ ಪುರುಷಕಾರತ್ವವೂ ಉಂಟು ಅವಳಿಗೆ, ಉಪಾಯತ್ವವೂ ಉಂಟು, ಎರಡೂ ಉಂಟು ಅವಳಿಗೆ. ಆಕಾರತ್ರಯ ಸಂಪನ್ನ ಅರವಿಂದ ನಿವಾಸಿನೀಂ ಅಶೇಷ ಗಿರೀಶಿತ್ರೀಂ ವಂದೇ ವರದವಲ್ಲಭಾಮ್ ಅನ್ಬಿಟ್ಟು ಅಂತ ಆಳವಂದಾರ ತಮ್ಮ ಇದರಲ್ಲಿ ಹೇಳಿರೋ ಹಾಗೆ ಅವಳು ಆಕಾರತ್ರಯ ಸಂಪನ್ನಿ. ಅವಳಿಗೆ ಭಗವಂತನಿಗೆ ಉಪಾಯ ಉಪೇಯ ಎರಡೇ ಅವನಿಗೆ. ಇವಳು ಉಪಾಯವೂ ಹೌದು, ಉಪೇಯಳು ಹೌದು, ಮತ್ತು ಪುರುಷಕಾರಳು ಹೌದು, ಮೂರೂ ಸಹ ಇವಳಿಗೆ ಉಂಟು. ಹಾಗಾಗಿ ಹಿಂದೆನೆ ಮಾಡಿದ ಪುರುಷಾರ ಪ್ರಪತ್ತಿ ಅದು ರೆಕಮೆಂಡೇಶನ್ಗೆ ನನಗೆ ನೀನು ಭಗವಂತ ಶಿಫಾರಸು ಮಾಡುವಂತ ಮಾಡೋದು. ಇದು ನೇರವಾಗಿ ತಾಯಿಯೇ ಉಪಾಯಭೂತೆಯಳು, ತಾಯಿಯೇ ಕೊಡ್ಬೋದು ನೇರವಾಗಿ. ಯಾಕೆ ಕೊಡೋದಿಲ್ಲ ಅಂದರೆ ತಾಯಿ ಅದು ಭಗವಂತನಿರಬೇಕಾದ್ರೆ ಭಗವಂತನ ಅವನ ಅಧೀನತ್ವವನ್ನು ಒಪ್ಕೊಂಡು ತಾನು ಪತ್ನಿ ಆದ್ರಿಂದ ಭಗವಂತನ ತನ್ನ ಭರ್ತೃತ್ವವನ್ನು ಒಪ್ಕೊಂಡು ಅವಳು ತಾನು ಮಾಡೋದಿಲ್ಲ. ಮಾಡೋಕ್ಕೆ ಅವಳಿಗೆ ಎಲ್ಲ ಶಕ್ತಿ ಉಂಟು, ಅದನ್ನು ತೋರಿಸ್ಕೊಡ್ತಾರೆ. ತಾನೇ ಕೊಡ್ಬೋದು, ಎಲ್ಲವೂ ಕೂಡ ರಾಮಾಯಣದಲ್ಲಿ ನೋಡಿದ್ದೀವಿ. ನಾನು ನಿಮ್ಮ ಶರಣಾಗ್ತೀನಿ ಹೇಳಿಬಿಟ್ಟಿದ್ದಾಳೆ. ಅಲ್ಲಿ ರಾಮ ಇರಲಿಲ್ಲ, ರಾಮನ ಕೇಳಲಿಲ್ಲ. ಕೊಡುವ ಶಕ್ತಿ ಉಂಟು ಅವಳಿಗೆ ತಾಯಿಗೆ. ಆದರೂ ಸಹ ಅವಳಿಗೆ ವಿಭುತ್ವ ಉಂಟು, ಅವಳೇ ಕೊಡ್ಬೋದು. ಭಗವಂತನಿಗೆ ಶಿಫಾರಸು ಮಾಡೋ ಅವಶ್ಯಕತೆ ಇಲ್ಲ, ತಾನೇ ಕೊಡ್ಬೋದು. ವ್ಯಾಖ್ಯಾನಗಳೆಲ್ಲ ಕೆಲವರು ತೋರಿಸ್ಕೊಟ್ಟಿದ್ದಾರೆ, ಅದನ್ನು ತಾನೇ ಕೂಡ ಮಾಡ್ಬೋದು. ಆದರೆ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಮಾಡ್ಬೋದು, ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಶಕ್ತಿ ಇದೆ, ಶಕ್ತಿ ಇದ್ದರೂ ತೋರಿಸ್ಕೊಳಕ್ಕೆ ಹೋಗೋದಿಲ್ಲ ಅನ್ನೋ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಭಗವಂತನೇ ಮಾಡಲಿ ಅಂದ್ಬಿಟ್ಟು ಅಂತ ಇಲ್ಲಿ ಉಪಾಯಭೂತೆಯಾಗೋ ಅವಳಲ್ಲಿ ಪ್ರಪತ್ತಿಯನ್ನು ಮಾಡ್ತಾರೆ. ಅದಕ್ಕೆ ಏನಪ್ಪ ಅಂದರೆ ಯಾವಾಗ ನಮಗೊಂದು ಸಂದೇಹ ಬರುತ್ತೆ, ಭಗವಂತನಲ್ಲಿ ಪ್ರಪತ್ತಿ ಮಾಡಿ ಈಗ ತಾಯಿಯಲ್ಲಿ ಎರಡು ಪ್ರಪತ್ತಿ ಆಯ್ತಲ್ಲ, ಅವಾಗ ಒಂದೇ ಆಗ್ಲಿಲ್ವಲ್ಲ ಅನ್ನೋ ಸಂದೇಹ ಬರುತ್ತೆ. ಅವಾಗ ಭಗವಂತನಲ್ಲಿ ಪ್ರಪತ್ತಿ ಮಾಡಬೇಕು, ಈಗ ತಾಯಿಯಲ್ಲಿ ಉಪಾಯವಾಗಿ ಮಾಡಿ ಮತ್ತೆ ಮುಂದಿನ ಭಗವಂತನಲ್ಲೂ ಪ್ರಪತ್ತಿ ಮಾಡುವಾಗ ಎರಡು ಪ್ರಪತ್ತಿ ಆಯ್ತಲ್ಲ, ಒಂದೇ ಸಕೃತ್ ಅಂತ ಹೇಳಿದೆಯಲ್ಲ ಅನ್ನುವಾಗ ಅದಕ್ಕೋಸ್ಕರ ಆ ಸಂಶಯವನ್ನು ತೊಡೆದು ಹಾಕೋದಕ್ಕೆ ಈ ಶ್ಲೋಕವನ್ನು ಹಾಕಿದ್ದಾರೆ. ಅದಕ್ಕೆ ಇಲ್ಲಿ ಆ ಪ್ರಪತ್ತಿ ಎರಡು ಬೇರೆಯಾಗಿ ಮಾಡಿದ್ರು ಒಂದೇ ಪ್ರಪತ್ತಿ ಆಯಿತು. ಯಾಕೆಂದರೆ ಅವರಿಬ್ಬರು ಅವಿನಾಭಾವ ಸಂಬಂಧ, ಅವರಲ್ಲಿ ಒಬ್ಬರೊಬ್ಬರು ಬೇರ್ಪಡಿಸಲಾಗದಂತಹ ಅಗಲ ಇಲ್ಲೇನಂದ್ರೆ ಬೇರ್ಪಡಿಸಲಾಗದಂತಹ ಒಬ್ಬರವರು, ಇಬ್ಬರು ಬೇರ್ಪಡಿಸಲಾಗದಂತಹ ಇಬ್ಬರು. ನಾವು ಹೇಗೆ ಜೀವಾತ್ಮ ಪರಮಾತ್ಮ ಹೇಗೆ ಬೇರ್ಪಡಿಸಲಾಗೋದಿಲ್ಲವೋ ಹಾಗೆ ಶ್ರೀತ್ವ ಮತ್ತು ಪತಿತ್ವ ಎರಡೂ ಸಹ ಒಟ್ಟಿಗೆ ಇರುವಂತಹದ್ದು. ಹಾಗಾಗಿ ಪ್ರಪತ್ತಿ ಎರಡಾಗದಿಲ್ಲ, ಒಂದೇನೇ ಆಗುತ್ತೆ. ಹೇಗಪ್ಪ ಅದಕ್ಕೆ ಅನ್ನೋಕ್ಕೆ ಅದ್ಭುತವಾಗಿ ಉದಾಹರಣೆ ತೋರಿಸ್ಕೊಡ್ತಾರೆ. ಅದಕ್ಕೆ ಮೇಲಿನ ಅರ್ಥ, ಅದಕ್ಕೆ ಮಹೇಂದ್ರ ಅಗ್ನ ವಿಷ್ಣು ಶ್ರುತಿಗಳಲ್ಲಿ ಯಾಗ ಬರುತ್ತೆ. ಯಾಗದಲ್ಲಿ ಬರುವಂತ ಇದು ಅದರಲ್ಲಿ ಇಂದ್ರನಿಗೆ ಬೇರೆ ಇದೆ, ಮಹೇಂದ್ರನಿಗೆ ಕೆಲವು ಯಾಗಗಳಿದೆ. ಆ ಯಾಗಗಳಲ್ಲಿ ಮಹೇಂದ್ರ ಮಹತ್ತಿಂದ್ರ ಮಹೇಂದ್ರ, ಮಹತ್ತಾದ ಇಂದ್ರ ಮಹೇಂದ್ರ. ಅಲ್ಲಿ ಮಾಡ್ಬೇಕಾದ್ರೆ ಮಹೇಂದ್ರ ಸ್ವಾಹ ಅಂತ ಹೇಳ್ಬೇಕು, ಮಹೇಂದ್ರ ಸ್ವಾಹ ಅಂತ ಹೇಳ್ಬೇಕು ಅಥವಾ ಇಂದ್ರಾಯ ಸ್ವಾಹ ಹೇಳ್ಬೋದು, ಮಹೇಂದ್ರಾಯ ಸ್ವಾಹ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಆ ಶ್ರುತಿನೇ ಹೇಳುತ್ತೆ ಅದಕ್ಕೆ ಆ ಪದವನ್ನ. ಅದು ಅವಾಗ ಅಲ್ಲಿ ಮಹತ್ತಿಂದ್ರ ಅನ್ನೋದು ಒಂದೇ, ಮಹತ್ ಬೇರೆ ಇಂದ್ರ ಬೇರೆ ಅಲ್ಲ, ಒಂದೇ ಅನ್ನೋದು. ಇದು
ಮಹತ್ ಅನ್ನೋದು ಅಚೇತನ, ಇಂದ್ರ ಅನ್ನೋದು ಚೇತನ ತೋರಿಸೋ ಒಂದು ಉದಾಹರಣೆ ಕೊಟ್ಟರು. ಇನ್ನೊಂದು ಉದಾಹರಣೆ ಕೊಡ್ತಾರೆ ಅಗ್ನಾ ವಿಷ್ಣು ಅಂತ. ಅಗ್ನಾ ವಿಷ್ಣು ಸಜೋಷಸ ಅಂದ್ಬಿಟ್ಟು ಅಗ್ನಾ ವಿಷ್ಣು ಅನ್ನೋದು ಎರಡು, ಅಗ್ನಿ ಮತ್ತು ವಿಷ್ಣು. ಅಗ್ನಿರವಮೋ ವಿಷ್ಣು ಪರಮಃ ಅಂತ. ಅಗ್ನಿ ದೇವತೆಗಳೆಲ್ಲ ಅವಮ, ತುಂಬ ಕೆಳಗನೆ ಇರುವನು. ವಿಷ್ಣು ಪರಮ, ಎಲ್ಲರಿಗಿಂತ ಮೇಲಿರುವನು. 0 to ಇನ್ಫಿನಿಟಿ ಹೇಳಿದ್ರೆ ಒಳಗಡೆ ಇರೋದು ಎಲ್ಲ ಬರುತ್ತಲ್ಲ, ಹಾಗೆ ಶ್ರುತಿನಲ್ಲಿ ಅಗ್ನಾ ವಿಷ್ಣು ಅಂತ ಬರುತ್ತೆ. ಆ ಥರ ಒಂದು ಯಾಗ ಉಂಟು, ಅಗ್ನಾ ವಿಷ್ಣು ಏಕಾದಶಿ ಕಪಾಲ ಅಂತ ಬರುತ್ತೆ. ಅಗ್ನಾ ವಿಷ್ಣು ಅಂತ ಹೇಳಿದ ಅಂದರೆ ಅಲ್ಲಿ ಅಗ್ನಾ ವಿಷ್ಣು ಇಬ್ಬರು ಬೇರೆ ಆದರೂ ಅಗ್ನಾ ವಿಷ್ಣು ಒಂದೇ. ಅಗ್ನಾ ವಿಷ್ಣು ಕೊಡುವಾಗ ಒಂದೇ ಅಲ್ಲಿ. ಆಗ ಏನಾಗುತ್ತೆ ಅಂದರೆ ವಿಷ್ಣುವಿಗೆ ಅಗ್ನಿ ವಿಶೇಷಣನಾಗ್ತಾನೆ. ಹೇಗೆ ಇಂದ್ರನಿಗೆ ಮಹತ್ ಅನ್ನೋದು ವಿಶೇಷಣವಾಯಿತೋ, ಅಲ್ಲಿ ಅಚೇತನ ವಿಶೇಷಣ, ಇಲ್ಲಿ ಚೇತನ ವಿಶೇಷಣ ಅಷ್ಟೇ. ಅಗ್ನಿ ಚೇತನ, ವಿಷ್ಣುವು ಚೇತನ, ಚೇತನನಿಗೆ ಚೇತನ ವಿಶೇಷಣ. ಅಗ್ನಾ ವಿಷ್ಣು ಅನ್ನುವಾಗ ಮೊದಲು ಉದಾಹರಣೆಯಲ್ಲಿ ಮಹತ್ತು ಅಚೇತನ, ಇಂದ್ರ ಚೇತನ. ಚೇತನಾದ ಇಂದ್ರನಿಗೆ ಮಹತ್ತು ವಿಶೇಷಣ, ಇಲ್ಲಿ ಚೇತನಾದ ವಿಷ್ಣುವಿಗೆ ಇನ್ನೊಂದು ಚೇತನಾದ ಅಗ್ನಿ ವಿಶೇಷಣ. ಅಂದರೆ ವಿಶೇಷಣ ವಿಶೇಷ್ಯ ಭಾವ ಇಬ್ಬರು ಎರಡೂ ಒಂದೇ. ಇದು ಶ್ರುತಿನಲ್ಲೇ ತೋರಿಸ್ಕೊಳುತ್ತೆ ಅದಕ್ಕೆ. ಹಾಗಾಗಿ ಇವೆರಡು ಅದನ್ನ ತೋರಿಸ್ಕೊಳ್ತಾರೆ. ಮಾತ್ರ ಪ್ರಭೃತಿವತೆ ಆ ಥರ ಹೇಗೆ ಎರಡು ಇದ್ದರೂ ಒಂದೇನೋ ಅದೇ ಥರ ಪ್ರಪತ್ತವ್ಯೇ ತತ್ವೇ. ಆ ಪ್ರಪತ್ತವ್ಯ ತತ್ವದಲ್ಲಿ ಪರಿಣಮಿತ ವೈಶಿಷ್ಟ್ಯಂ ಇವವಾಂ. ಈ ಪರಿಣಮಿತ ವೈಶಿಷ್ಟ್ಯ ಅಂದರೆ ಈ ಪ್ರಪತ್ತಿ ಅನ್ನುವ ತತ್ವದಲ್ಲಿ ಈ ಶ್ರೇಯಃಪತಿತ್ವ ಅನ್ನೋದು ಇದೆಯಲ್ಲ, ಅದರಲ್ಲಿ ಪರಿಣಮಿತ ವೈಶಿಷ್ಟ್ಯ ಪರಿಣಮಿತ ಅಂದರೆ ಶ್ರೀ ಬಂದು ಭಗವಂತನಿಗೆ ವಿಶೇಷಣರಾಗ್ತಾಳೆ. ಭಗವಂತ ವಿಶೇಷ್ಯ, ಶ್ರೀ ಬಂದು ವಿಶೇಷಣರಾಗ್ತಾಳೆ. ಹೇಗೆ ಅಗ್ನಾ ವಿಷ್ಣು ಅಂದಂಗೆ ಇಲ್ಲೂ ಸಹ ಚೇತನ, ಎರಡು ಚೇತನವೇ ವಿಶೇಷಣರಾಗಿ ನಿಲ್ತಾಳೆ. ಅದರ ಒಂದೇ ತತ್ವ, ಏಕತತ್ವ ಅಂದ್ಬಿಟ್ಟು ಏಕತತ್ವ. ಇದು ವ್ಯಾಖ್ಯಾನದಲ್ಲಿ ನೋಡೋಣ, ಅದರಲ್ಲಿ ಶ್ರೀಸ್ತುತಿಯಲ್ಲೆಲ್ಲ ಹೇಳಿರುವಂಥದ್ದು. ಅದನ್ನ ವಿಭವಾಂ, ಅವರು ಇಬ್ಬರು ಒಂದೇ ತತ್ವ ಆಗಿರ್ತಾರೆ. ಹೇಗೆ ಅಲ್ಲಿ ಎಲ್ಲ ಇಂದ್ರ ವಿಷ್ಣು ಅನ್ನೋದು ಒಂದೇ, ಮಹೇಂದ್ರ ಅನ್ನೋದು ಒಂದೇ, ಅದರ ಇಂದ್ರ ಇನ್ನೂ ಅನೇಕ ಇದೆ, ಇಂದ್ರವಾಯು ಅದಕ್ಕೆಲ್ಲ ಅನೇಕ ಇದೆಲ್ಲ ಬರುತ್ತೆ. ಅವೆಲ್ಲೂ ಒಂದೊಂದೇ, ಎರಡಿದ್ರೂ ಸಹ ಒಂದೇ, ಅದು ತತ್ವ ಒಂದೇ ಅದಕ್ಕೆ. ಅದರಿಂದ ಆಮೇಲೆ ಯಾಕೆಪ್ಪ ಅಂತಂದರೆ ಅದೃಶ್ಯತ್ವಂ ಧೂತ್ವ. ಯಾತಕ್ಕೆ ಹಿಂದಿನ ಶ್ಲೋಕದಲ್ಲಿ ಪ್ರಪತ್ತಿಯನ್ನು ಮಾಡಬೇಕಾದ್ರೆ ನೀವು ನನಗೆ ನಾನು ಭಗವಂತನ ಬಳಿ ನಿಲ್ಲಿಸಬೇಕಾದ್ರೆ ನನ್ನ ಒಂದು ಇದನ್ನು ಮಾಡುವಂಥ ಪ್ರಪತ್ತಿಯನ್ನು ಮಾಡಿದ್ರು. ಅದಕ್ಕೆ ಅದೇ ಥರ ಇದರಲ್ಲಿ ಅದೃಶ್ಯತ್ವಂ, ಭಗವಂತನಿಗೆ ಅದೃಶ್ಯತ್ವಂ ಅಂದರೆ ಇಲ್ಲಿ ಕಣ್ಣು ಕಾಣೋದಿಲ್ಲ ಅಂತಲ್ಲ, ಭಗವಂತನ ನೋಡುವ ಸಾಮರ್ಥ್ಯ ನಮಗಿಲ್ಲ. ಅದೃಶ್ಯತ್ವಂ ಯಾಕಂದರೆ ಅವನು ಲೋಕ ನಿರ್ವಾಹಕ, ಎಲ್ಲ ಕಡೆ ಎಲ್ಲ ನಿರ್ವಾಹ ಮಾಡ್ತಾನೆ. ಯಾವುದೊಂದು ಚೇತನವನ್ನು, ಆ ಒಂದು ಚೇತನವನ್ನು ಒಂದು ನೋಡೋದಕ್ಕೆ ಅವನಿಗೆ ಸಮಯವೂ ಇರೋದಿಲ್ಲ. ಇದೆಲ್ಲ ಯಾಕಂದ್ರೆ ಅಷ್ಟೊಂದು ತಪ್ಪನ್ನು ನಾವು ಮಾಡಿದ್ದೀವಿ. ಭಗವಂತ ನಮ್ಮನ್ನು ನೋಡಲು ಇಷ್ಟಪಡೋದಿಲ್ಲ. ಅದನ್ನು ಅದೃಶ್ಯತ್ವಂ ಧೂತ್ವ, ಅವಳು ಪುರುಷಕಾರಳಾದ್ರಿಂದ ಆ ಅದೃಶ್ಯತ್ವವನ್ನು ತಳ್ತಾಳಂತೆ. ಧೂತ್ವ ಅಂದರೆ ಅದನ್ನು ಮಾಡ್ತಾಳೆ. ಭಗವಂತನನ್ನು ನಮ್ಮನ್ನು ನೋಡಬಾರ್ದು ಅಂದ್ಕೊಂಡು ಏನಿರ್ತಾನೋ ಅವನು ಅದನ್ನು ನಿವಾರಣೆ ಮಾಡ್ತಾಳಂತೆ. ಕಮಿತು ಅಂದರೆ ನಾಥ, ಅವನ ಪ್ರಿಯ, ತಾಯಿಯ ಪ್ರಿಯನಾದ ಕಮಿತು ಅಭಿಗಮ್ಯತ್ವ ಜನನೀಂ. ಅಭಿಗಮ್ಯತ್ವ ಅಂದ್ರೆ ಅಭಿಗಮ್ಯತ್ವ ಹತ್ತಿರ ಹೋಗೋದು, ಅಭಿಗಮ್ಯತ್ವ ಭಗವಂತನ ಹತ್ತಿರ ಹೋಗುವಂತಹ ಒಂದು ಇದನ್ನ ಜನನೀಂ ಅದನ್ನು ಉಂಟು ಮಾಡ್ತಾಳಂತೆ ಅವಳು. ಅಭಿಗಮ್ಯತ್ವ ನಮ್ಮಲ್ಲಿ ಭಗವಂತನಿರುವ ನಮ್ಮಲ್ಲಿ ಅದೃಶ್ಯತ್ವವನ್ನು ದೂರ ಮಾಡಿ ಭಗವಂತನ ಹತ್ತಿರ ಮಾಡುವುದಕ್ಕೆ ಅಭಿಗಮ್ಯತ್ವ ಜನನೀಂ ಮಾಡ್ತಾಳಲ್ಲ, ಹಿಂದೆ ಶ್ಲೋಕದ ಮಾಡಿದಂತಹ. ಆದರೆ ಈಗ ಅವಳು ಉಪಾಯ ಸ್ಥಾನದಲ್ಲೂ ಇದ್ದಾಳೆ. ಅಂತಹ ತಂ ಶ್ರಿಯಂ, ಅಂತಹ ಹಿಂದಿನ ಶ್ಲೋಕದಲ್ಲಿ ಪುರುಷ ಪ್ರಪತ್ತಿ ಮಾಡೋದ್ರಿಂದ ಭಗವಂತನ ಹತ್ತಿರ ತಮ್ಮನ್ನು ಕರಗೊಂಡೋಗಿ ನಿಲ್ಲಿಸಿದಂತಹ ತಂ ಶ್ರಿಯಂ ಜನನಿ, ಅವಳು ತಂ ಶ್ರಿಯಂ, ಅವಳನ್ನು ಯಾರು ಶೀತಾಪಾಂಗ, ಅವಳು ಅತ್ಯಂತ ಕರುಣಾಪೂರಿತ, ಅವಳ ದೃಷ್ಟಿ ಕರುಣಾಪೂರಿತವಾದ ದೃಷ್ಟಿ, ಶೀತಲವಾದ ದೃಷ್ಟಿಯಿಂದ ಕರುಣಾಪೂರಿತವಾದ ದೃಷ್ಟಿ ಉಳ್ಳವಳು. ಶೀತಾಪಾಂಗ ಅದು ಅಹಂ ಅಶರಣಃ, ನಾನು ಅಶರಣ, ನನಗೆ ಯಾರು ಶರಣರೂ ಇಲ್ಲ, ಶರಣ್ಯರು ನನಗಿಲ್ಲ. ಅದಕ್ಕೆ ಯಾಮಿ ಶರಣಂ, ನಾನು ಇನ್ನಿನಲ್ಲಿ ಶರಣನ್ನು ಹೊಂದುತ್ತೇನೆ. ಹಿಂದಿನ ಇದರಲ್ಲಿ ಪುರುಷಕಾರಕ್ಕಾಗಿ ಶರಣ ಹೊಂದಿದ್ರು, ಇಲ್ಲಿ ನೇರವಾಗಿ ಉಪಾಯವಾಗಿ ಯಾಮಿ ಶರಣಂ, ನಾನು ಶರಣ ಹೊಂದುತ್ತೇನೆ ಅಂದ್ಬಿಟ್ಟು ಅಂತ. ಈ ಶ್ಲೋಕದಲ್ಲಿ ಬಹಳ ವಿಸ್ತಾರವಾಗಿ ಇವರೇ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವರದಾಚಾರ್ಯ ಕುಮಾರ ವರದಾಚಾರ್ಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದರಲ್ಲಿ.
ಮೂರನ್ನ ಯಾತಕ್ಕೆ ಹೇಳಿದ್ರು ಅಂದ್ಬಿಟ್ಟು ಅಂತ. ಇಲ್ಲಿ ಯಾತಕ್ಕಪ್ಪ ಇದು ಮುಖ್ಯ ಅಂದರೆ, ಈ ನಮ್ಮಲ್ಲಿ ಕೆಲವು, ಅದರಲ್ಲೇ ಎಲ್ಲರೂ ಇಲ್ಲ, ಕೆಲವು ಆಚಾರ್ಯರು ಮಾತ್ರ. ಎಲ್ಲ ಆಚಾರ್ಯರು ಸಹ ಒಬ್ಬರನ್ನ ಬಿಟ್ಟು ಅಂತ ಹೇಳ್ಬೇಕು, ಒಬ್ಬರು ಇಲ್ಲ ಒಬ್ಬರು ಮತ್ತು ಅವರ ಶಿಷ್ಯರು ಬಿಟ್ರೆ ಇನ್ನೆಲ್ಲ ಆಚಾರ್ಯರು ಸಹ ವಿಭುತ್ವವನ್ನು ಒಪ್ಕೊಂಡಿದ್ದಾರೆ, ಉಪಾಯತ್ವವನ್ನು ಒಪ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲರೂ ಸಹ ಒಪ್ಕೊಂಡಿರುವಂತಹ ವಿಷಯವೇ. ಅದಕ್ಕೆ ಅವರ ಅಭಿಪ್ರಾಯ ಏನು ಅಂದರೆ, ತಾಯಿಗೆ ಶ್ರೀಗೆ ವಿಭುತ್ವವಿಲ್ಲ, ಅವಳು ಇತರ ಜೀವಿಗಳ ತರಹ ಅವಳು ಇದು ವಿಶೇಷವಾಗಿ ಭಗವಂತನ ಜೊತೆ ಇರ್ತಾಳೆ ಅಲ್ಲಿ. ಅದರಿಂದ ಅವಳಿಗೆ ಭಗವಂತನ ಜೊತೆ ಅವಳಿರೋದು ಸಹಾಯಕಳಾಗಿ ಜೊತೆಗೆ ಇರ್ತಾಳೆ ತವರ ವಿಭುತ್ವ ಇಲ್ಲ ಅವಳಿಗೆ ಅಂತ ಒಂದು ಅಭಿಪ್ರಾಯ ಅವಳಿಗೆ. ಅಂದರೆ ವಿಭುತ್ವ ಇಲ್ಲ, ಸಹಾಯಕಳಾಗಿ ಭಗವಂತನ ಜೊತೆ ಇರ್ತಾಳೆ ಅವಳು, ಅಷ್ಟೇ ಥರ ಅವಳಿಗೆ ವಿಭುತ್ವ ಇಲ್ಲ ಅಂದ್ಬಿಟ್ಟು ಅಂತ ಆ ಒಂದು ಇದೆ. ಅದನ್ನ ತೆಗೆದುಹಾಕೋದಕ್ಕೆ ಈ ಶ್ಲೋಕವನ್ನ ಮಾಡಿದ್ದಾರೆ. ಆ ಥರ ಅಲ್ಲ, ವಿಭುತ್ವ ಉಂಟು ಅಂತ ಕಡೆಗೆ ಹೇಳಿರುವಂಥ ಯಾರ್ಯಾರು ಆಚಾರ್ಯರು ಹೇಳಿದ್ದಾರೆ ಅಂದ್ಬಿಟ್ಟು ಎಲ್ಲರಿಂದ ವೇದವಿಂದ ಎಲ್ಲ ಇದರಿಂದ ಮುಂದಿನ ವೇದವೆಲ್ಲ ಬರುತ್ತೆ, ಎಲ್ಲ ಇದನ್ನು ತಗೊಂಡು ತೋರಿಸ್ಕೊಡ್ತಾರೆ. ಈ ಶ್ಲೋಕದಲ್ಲಿ ಅರ್ಥವನ್ನ ಎಲ್ಲ ಒಳಗಡೆ ಅಡಗಿಸಿದ್ದಾರೆ. ಅದು ಅದಕ್ಕೆ ತಾಯಿಗೆಗೂ ಸಹ ಬರೀ ಅವಳು ವಿಶೇಷಣವಾಗಿ ಇರ್ತಾಳೆ ತವರ ಬರೀ ಸಹಕಾರಿಯಾಗಿ ಸುಮ್ಮನೆ ನಿಲ್ಲೋದಿಲ್ಲ ಅವಳು ಅಂತ ತೋರಿಸ್ಕೊಳ್ತಾರೆ. ಅದಕ್ಕೆ ಅದು ಹೇಳ್ತಾರೆ. ಅದಕ್ಕೆ ಅದನ್ನ ದೃಢೀಕೃತ ಮಾಡಬೇಕಾದ್ರೆ ಅದಕ್ಕೆ ಮಹೇಂದ್ರ ಯಾತಿಗೆ ದೃಢೀಕೃತ ಹೇಗೆ ಮಾಡಬೇಕು ಅಂತ ಅಂದರೆ, ಇದೀಗ ಹೇಳಿದಂಥ ವಿಷಯವನ್ನೆಲ್ಲ ಎಲ್ಲವನ್ನು ತೋರಿಸ್ಕೊಳ್ತಾರೆ. ಅದಕ್ಕೆ ಇದರಲ್ಲಿ ಇವರು ಇನ್ನೊಂದು 2-3 ವಿಶೇಷವಾಗಿ ತಗೊಂಡಿದ್ದಾರೆ. ಅಲ್ಲಿ ಅವರು 2-3 ತೋರಿಸ್ಕೊಟ್ರು. ಅದೇ ಥರ ಇನ್ನು 2-3 ವೇದಗಳಲ್ಲಿ ಬರುವಂತಹ ಯಾಗಗಳಲ್ಲಿ ಬರುವಂತಹ ಅನೇಕ ಒಂದು 2-3 ತಗೊಂಡು ತೋರಿಸಿದ್ದಾರೆ ಇವರು. ಉದಾಹರಣೆಗೆ ಅಗ್ನಾವಿಷ್ಣು ಅಂತ ಹೇಳಿದ್ರು. ಅದೇ ತರಹ ಇಂದ್ರಪುತ್ರ ಅಂತ ಬರುತ್ತೆ. ಅದಕ್ಕೆ ಆ ಇಂದ್ರಾಯ ಪುತ್ರ ಅಂತ ಬರ್ಬೇಕಾ, ಇಂದ್ರಾಯ ಪುತ್ರಿನೇ ಪುರೋಡಾಶಮಷ್ಟಾಕಪಾಲಂ ನಿರ್ವಪತಿ ಅಂತ ಬರುತ್ತೆ. ಇಂದ್ರಾಯ ಪುತ್ರಿನೇ, ಇಲ್ಲೂ 2 ಇಂದ್ರಾಯ ಪುತ್ರಿಣೆ ಅನ್ನುವಾಗ ಇಲ್ಲಿ ಇಂದ್ರಾಯ ಪುತ್ರಿಣೆ ಅಂತ, ಅದೇ ಥರ ಇಂದ್ರಾಯ ಪುತ್ರಿಣೆ ಸ್ವಾಹ ಅಂತಾನೆ ಮಾಡಬೇಕು. ಅದಕ್ಕೆ ಏಕಾದಶ ಅದು ಅಷ್ಟ ಅಲ್ಲ, ಏಕಾದಶ ಕಪಾಲ 11 ಕಪಾಲದಲ್ಲಿ ಕೊಡ್ಬೇಕು. ಅದಕ್ಕೆ ಇಂದ್ರಾಯ ಪುತ್ರಿಣೆ ಸ್ವಾಹ ಅಂತ ಹೇಳ್ಬೇಕು. ಅಲ್ಲಿ ಏನಾಗುತ್ತೆ, ಇಲ್ಲಿ ಆ ಪುತ್ರ ಬಂದು ಇಲ್ಲಿ ಇಂದ್ರನಿಗೆ ವಿಶೇಷಣ ಆಗ್ತಾನೆ. ಇಂದ್ರಾಯ ಪುತ್ರಿಣೆ ಪುತ್ರ ಆಗ ಪುತ್ರನಿಗೂ ಸಹ ದೈವತ್ವ ಬರುತ್ತೆ. ಅದರಿಂದ ಅಲ್ಲಿ ಒಂದೇ ಆಗೋದ್ರಿಂದ ಅವನಿಗೂ ದೈವತ್ವ ಬರುತ್ತೆ, ಇಂದ್ರಾಯ ಪುತ್ರಿಣೆ ಅಂತ ಬರೋದ್ರಿಂದ. ಹಾಗಾಗಿ ಇಲ್ಲಿ ತಾಯಿ ಒಟ್ಟಿಗೆ ಇರೋದ್ರಿಂದ ತಾಯಿಗೂ ಸಹ ಸಮಾನ ಭಾವ ಬಂದೇ ಬರುತ್ತೆ. ಹೇಗೆ ಅಗ್ನಾವಿಷ್ಣು, ಮಹೇಂದ್ರ, ಅದೇ ಥರ ಇಂದ್ರವಾಯು ಅಂತ ಇನ್ನೊಂದು ಬರುತ್ತೆ. ಇಂದ್ರವಾಯು ಅನ್ನುವಾಗ ಇಂದ್ರವಾಯು ಕುರಿತು ಮಾಡುವಂಥದ್ದು ಅದನ್ನು ತಗೊಳ್ತಾರೆ. ಇಂದ್ರವಾಯು ಸಹ ಅವಾಗ ಅವ್ರು ಹೇಳ್ತಾರೆ, ಪುತ್ರ ವಿಶಿಷ್ಟ ಇಂದ್ರಶ್ಚ ದೇವತತ್ವಂ ಏಕವಂ. ಅಲ್ಲಿ ದೇವತತ್ವದಲ್ಲಿ ಏಕತ್ವ ಆಗ್ಬಿಡುತ್ತೆ. ಇಂದ್ರನಿಗೂ ಇಂದ್ರನ ಮಗನಿಗೂ ದೇವತ್ವ ಏಕತ್ವ ಬರುತ್ತೆ. ಅದೇ ಥರ ಭಗವಂತನಿಗೂ ಶ್ರೀಗೂ ಸಹ ವಿಭುತ್ವ ಏಕತ್ವವಾಗುತ್ತೆ, ಇಬ್ರು ವಿಭುವಂತನ ಆಗುತ್ತೆ ಅಂದ್ರೆ ಶ್ರುತಿಯಲ್ಲಿ ಉದಾಹರಣೆ ತೋರಿಸಿ ಆ 3 ಉದಾಹರಣೆ ತೆಗೆದು ತೋರಿಸ್ಕೊಟ್ರು. ಮಹೇಂದ್ರ, ಅಗ್ನಾವಿಷ್ಣು ಅಂತ ಮಾಡಿಬಿಟ್ಟು, ಮತ್ತೆ ಇವಾಗ ತಾಯಿ ಮತ್ತು ಭಗವಂತ ಮತ್ತು ತಾಯಿ ಈ 3 ಉದಾಹರಣೆಗಳನ್ನು ತೋರಿಸಿ ಅವರು ಹವಿಸ್ಸನ್ನು ಕೊಡುವಾಗ ಹೇಗೆ ವಿಶೇಷವಾಗಿ ಇಬ್ಬರನ್ನು ಒಂದೇ ರೀತಿಯಲ್ಲಿ ಕೊಡ್ತೀವೋ ಅದೇ ಥರ ನಾವು ಮಾಡುವ ಪ್ರಪತ್ತಿಯು ಸಹ ಇಬ್ಬರಿಗೆ ಅಂತಾದರೂ ಸಹ ಕೊಡೋದು ಒಂದೇ. ಅದೇ ಥರ ಇಲ್ಲಿ ತಾಯಿಗೆ ಪ್ರಪತ್ತಿ ಮಾಡಿದ್ರು, ಭಗವಂತನ ಮಾಡಿದ್ರು, ಆ ಪ್ರಪತ್ತಿ ಒಂದೇ ಆಗುತ್ತೆ. ಹೇಗೆ ಇಂದ್ರವಾಯು ಅಗ್ನಾವಿಷ್ಣು ಅಂತೆಲ್ಲ ಮಾಡುವಾಗ ಕೊಟ್ಟರು ಸಹ ಅಗ್ನಾವಿಷ್ಣು ಇಬ್ರಿಗೂ ಹೋದರೂ ಸಹ ಅದು ಒಂದೇ ಅಂತ ಲೆಕ್ಕ ಬರುತ್ತೋ ಅದೇ ಥರ ಇಲ್ಲೂ ಸಹ ಇಲ್ಲಿ ವಿಶೇಷಣ ಇದಾಗಿ ಬರುತ್ತೆ ತವರ ಅವಳು ಒಂದರಲ್ಲಿ ಅಚೇತನ ಚೇತನ ತೋರಿಸಿದ್ರು, 2ರಲ್ಲಿ 2 ಚೇತನ, 3ರಲ್ಲೂ ಚೇತನ ತೋರಿಸಿದ್ರು. ಭಗವಂತ ಇದರಲ್ಲಿ 2 ವಿಭುತ್ವವನ್ನೇ ತೋರಿಸಿದ್ರು. 3 ಉದಾಹರಣೆ ಕೊಡ್ಬೇಕಾದ್ರೆ 2 ಚೇತನ, 1 ಅಚೇತನ ಚೇತನ, 3ರಲ್ಲಿ 2 ವಿಭುತ್ವ. ತಾಯಿಯೂ ವಿಭು, ಭಗವಂತನು ವಿಭು. ಆ 2 ವಿಭುತ್ವ ಏಕವಾಗುತ್ತೆ. ಹೇಗೆ ಇವೆರಲ್ಲಿ ಒಂದು ಆಯ್ತೋ ಅದರಲ್ಲೂ ಸಹ ಒಂದೇ ಆಗುತ್ತೆ. ಹಾಗಾಗಿ ಶ್ರೀಯಃಪತಿಯಲ್ಲಿ ಮಾಡುವಂತಹ ಶರಣಾಗತಿ, ಶ್ರೀಯಲ್ಲಿ ಮಾಡುವ ಶರಣಾಗತಿ, ಭಗವಂತನಲ್ಲಿ ಮಾಡುವ ಶರಣಾಗತಿ ಎರಡೂ ಒಂದೇ ಆಗುತ್ತೆ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾರೆ. ಅದಕ್ಕೆ ಯಾತಕ್ಕೆ ಇದು ಬಂತು ಅನ್ನೋದಕ್ಕೆ ಇದು ಬಹಳ ವಿಸ್ತಾರವಾದ
ವ್ಯಾಖ್ಯಾನ ಬರುತ್ತೆ ಅದಕ್ಕೆ. ಅದನ್ನು ಇದರಲ್ಲಿ ಇವರು ಇದನ್ನು ಉದಾಹರಣೆ ತೋರಿಸ್ಕೊಟ್ಟಿದ್ದಾರೆ. ಏನು ಅಂದರೆ ದ್ವಯದಲ್ಲೇ ನಾವು ಶರಣಾಗತಿ ಮಾಡೋದು. ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೇನೋ ಉಪಾಯ ಬಂತು. ಅಲ್ಲಿ ಹೇಳಬೇಕಾದ್ರೆ ಶ್ರೀಮತ್ ಮತ್ ಅಂದರೆ ಮತು ಪ್ರತ್ಯಯವುಳ್ಳಂತಹ ನಾರಾಯಣ. ಅಲ್ಲಿ ನಾವು ಶರಣಂ ಪ್ರಪದ್ಯ ಮಾಡಬೇಕಾದ್ರೆ ಶ್ರೀಮನ್ನಾರಾಯಣ ಬಂತು. ಶ್ರೀ ಬರೀ ನಾರಾಯಣ ಅಲ್ಲ, ಬರೀ ಶ್ರೀನೂ ಅಲ್ಲ, ಶ್ರೀಮನ್ನಾರಾಯಣ ಬಂತು. ಹಾಗಾಗಿ ಶ್ರೀಮನ್ನಾರಾಯಣ ಎರಡು ಮಿಥುನ ಆದರೆ ಒಂದೇ. ಮಿಥುನ ಎರಡು, ಅವ್ರು ಮಿಥುನವಾಗಿದ್ದಾರೆ, ಇಬ್ಬರು ಬೇರೆ ಬೇರೆ ಆದರೆ ಒಂದೇ ತತ್ವ. ಅದರಲ್ಲಿ ಉಪಾಯ ಬಂತು ಶರಣಂ ಪ್ರಪದ್ಯೆ ಅಂದರೆ. ಅದರಲ್ಲೇ ಏನು ಗೊತ್ತಾಗುತ್ತೆ ಅಂದರೆ ಭಗವಂತನು ತಾಯಿಯು ಪ್ರಪತ್ತಿಯ ಕೊಡೋದರಲ್ಲಿ ಇಬ್ಬರಿಗೂ ಒಂದೇ ಸಮಾನ ಅಧಿಕಾರ ಇದೆ ಅಂತ ದ್ವಯದ ಪೂರ್ವ ಖಂಡದಲ್ಲೇ ನೇರ ತಿಳಿಯುತ್ತೆ. ಅದಕ್ಕೆ ಆ ದ್ವಿತೀಯ ಖಂಡದಲ್ಲಿ ಶ್ರೀಮತೆ ನಾರಾಯಣಾಯ ನಮಃ ಅಂತೆ. ಆ ಆಯ ಅನ್ನೋದು ಶ್ರೀಮತೆ ನಾರಾಯಣ ಅನ್ಬೇಕಾದ್ರೆ ಆಯ ಅನ್ನೋದು ನಾರಾಯಣಾಯ ಶ್ರೀಮತೆ, ಶ್ರೀಗೂ ಉಂಟು ನಾರಾಯಣನಿಗೂ ಉಂಟು, ಇಬ್ರಿಗೂ ಆಯ, ನಿಮ್ಮಿಬ್ಬರ ನಮಃ ಅಂತಂದ್ರೆ ಪ್ರಪತ್ತಿ. ಅದರಲ್ಲಿ ಆ ದ್ವಯದಲ್ಲೇ ನೇರವಾಗಿ ಕಾಣುತ್ತೆ. ಶ್ರೀ ಮತ್ತು ನಾರಾಯಣನಿಬ್ಬರಿಗೂ ಪ್ರಪತ್ತಿ ಮಾಡ್ತೀವಿ. ಆ ಎರಡು ಪ್ರಪತ್ತಿ ಮಾಡಿದ್ರು ಎರಡು ಬೇರೆ ಬೇರೆ ಆಗಲ್ಲ, ಒಂದೇ ಆಗುತ್ತೆ. ಅದು ತೋರಿಸೋದಕ್ಕೆ ಈ ಶ್ಲೋಕವನ್ನು ಮಾಡಿದ್ರು. ಅದಕ್ಕೆ ಆಗಾಗ ಅದು ಪೂರ್ವಖಂಡ ಉತ್ತರಖಂಡ ಎರಡನ್ನೂ ತೆಗೆದು ತೋರಿಸ್ತಾರೆ. ಯಾತಕ್ಕೆ ಇಲ್ಲಿ ಶ್ರೀಯಲ್ಲಿ ನಾವು ಪ್ರಪತ್ತಿಯನ್ನು ಮಾಡಬೇಕು ಅಂದರೆ ಭಗವಂತ ಅದೃಶ್ಯತ್ವ ವಿಶ್ವ ಅಂತ ಹೇಳ್ತಾರಲ್ಲ, ಯಾಕೆ ಅದೃಶ್ಯತ್ವಂ ಧೂತ್ವ, ಹೇಗೆ ಅದೃಶ್ಯತ್ವಂ ಧೂತ್ವ ಅನ್ನೋದಕ್ಕೆ ತಾಯಿ ಹೇಗೆ ನಮ್ಮ ಅದೃಶ್ಯತ್ವ ಅಂದರೆ ಭಗವಂತನ ನಮ್ಮಲ್ಲಿ ಹತ್ತ ತಗೊಂಡು ನಿಲ್ಲಿಸ್ತಾಳೆ. ಅದಕ್ಕೆ ನಾವು ಇದಕ್ಕೆ ಆ ಶ್ರೀ ಅನ್ನುವಂತಹ ವಚನವನ್ನು ನಾವು ಅನೇಕ ಸಂದರ್ಭಗಳಲ್ಲಿ 6 ಶ್ರೀ ಶಬ್ದಕ್ಕೆ ವಚನವನ್ನು ತಿಳ್ಕೊಂಡಿದ್ವಿ. 6 ಒಂದು ಇದು ಬರುತ್ತೇನೋ, ಶ್ರೀ ಶಬ್ದಕ್ಕೆ 6 ಉದಾಹರಣೆಗಳನ್ನು ನಾವು ಇದು ಶ್ರೀ ಶಬ್ದದ ವ್ಯುತ್ಪತ್ತಿ ಬರುತ್ತೆ. ಅದಕ್ಕೆ ಇವರು ಇದು ಅದೇ ಕುಮಾರ್ ಅದೇ ತೆಗಿತಾರೆ, ಅದೇ ತೋರಿಸ್ತಾರೆ. ಅದಕ್ಕೆ ಯಾತಕ್ಕೆ ಅಂದರೆ ಲಕ್ಷ್ಮೀ ಸಂಬಂಧಿ ಇದು ಬರುತ್ತೆ. ಅದಕ್ಕೆ ಅಗಮ್ಯೋ ಭವತಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀನಾತಿ ನಿಖಿಲಾಂ ದೋಷಾನೇ ಶ್ರೀನಾತಿ ಚ ಗುಣೈರ್ ಜಗತೆ ಶ್ರೀಯತೆ ಚ ಅಖಿಲೇರ್ ನಿತ್ಯಂ ಶ್ರಯತೆ ಚ ಪರಂತಪಂ. ಆಮೇಲೆ ಶೃಣೋತಿ ಶ್ರಾವಯತಿ ಚ ಅಂತಿದೆ ಇಲ್ಲಿ ಬಿಟ್ಟಿದ್ದಾರೆ. ಅದರವರು ಇತಿ ಶ್ರೂಯತೆ ಅಂದ್ಬಿಡ್ತಾರೆ. ಅಂದರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಆಶ್ರಿತಾನಾಂ ದೋಷಂ ಹಿನಸ್ತಿ, ಶ್ರೀನಾತಿ ಅನ್ನುವಾಗ ಆಶ್ರಿತ ದೋಷನೆಲ್ಲ ಮೊದಲು ತೆಗೆದು ಬಿಡ್ತಾಳೆ. ಅದಕ್ಕೆ ತಾಂಶ ಜ್ಞಾನಾದಿಭಿರ್ಗುಣೈ ಪರಿಪಕ್ವಯತಿ, ತನ್ನ ಜ್ಞಾನಾದಿಗಳಿಂದ ಪರಿಪಕ್ವ ಮಾಡಿ ಭಗವಂತನಲ್ಲಿ ತೆಗೆದು ನಿಲ್ಲುವಂಗೆ ಮಾಡ್ತಾಳೆ. ಅದಕ್ಕೆ ಮತ್ತೆ ಪರಮಪುರುಷಕಾರತೆಯ, ಪರಮಪುರುಷ ಮಾಡೋದ್ರಿಂದ ತೈಹಿ ಸಮ ಆಶ್ರಯತೆ, ಭಗವಂತನಲ್ಲಿ ನಮ್ಮ ಪರವಾಗಿ ತಾನು ಆಶ್ರಯ ಮಾಡ್ತಾಳೆ ಭಗವಂತನಲ್ಲಿ. ಅಯಾಗ ಸ್ವಯಂಚ ರಕ್ಷಣಾರ್ಥಂ ಸರ್ವಶರಣಂಚ, ಭಗವನ್ನ ಆಶ್ರಯತಿ ಚ, ಅದನ್ನು ಮಾಡ್ತಾಳೆ, ನಮ್ಮನ್ನು ಮಾಡ್ತಾಳೆ ಅಂದ್ಬಿಟ್ಟು ಅಂತ. ಮೊದಲು ಶೃಣೋತಿಯಿಂದ ನಮ್ಮ ಮೊರೆಯನ್ನು ಕೇಳ್ತಾಳೆ ಅವಳು. ಶೃಣೋತಿ ನಾವು ತಪ್ಪನ್ನೆಲ್ಲ ನಮ್ಮನ್ನು ಕೇಳ್ತಾಳೆ, ತಪ್ಪು ಮಾಡಿದ್ದೆ ಅದಕ್ಕೆ. ಆಮೇಲೆ ಶ್ರೀನಾತಿ ಕಡೆಗೆ ನಮ್ಮ ಕಷ್ಟಗಳನ್ನು ಇದನ್ನು ಹೋಗಲಾಡಿಸ್ತಾಳೆ ಅವಳು ಅದರ ಕಡೆಗೆ. ಆಮೇಲೆ ಅವಳು ಶ್ರಯತೆ ಅಂದರೆ ನಮಗಾಗಿ ಭಗವಂತನ ಆಶ್ರಯ ಮಾಡ್ತಾಳೆ ಅನ್ನೋದು. ಶ್ರಾವಯತಿ, ನಮ್ಮ ಮೊರೆಯು ಭಗವಂತ ಕೇಳೋ ತಳ ಮಾಡ್ತಾಳೆ, ಶ್ರಾವಯತಿ ಅಂತ. ಆ ಶ್ರೀನಾತಿ ಅದು ಮಾಡೋದಕ್ಕೆ ನಮ್ಮನ್ನು ಅನುಗ್ರಹ ಮಾಡಬೇಕವಳು, ಅನುಗ್ರಹ ಮಾಡಿ ನಮ್ಮನ್ನು ಪರಿಪಕ್ವವನ್ನು ಮಾಡ್ತಾಳೆ. ಅದೇ ಥರ ಶೃಣೋತಿ ಶ್ರೀನಾತಿ ಇದನ್ನು ಎರಡನ್ನೂ ಸಹ ಆಮೇಲೆ ಅವಳು ಕೇಳಿಸಲ್ಲ. ಹಾಗೆ ಶ್ರೀಯತೆ ಅಂತಂದರೆ ಅವಳು ಆಶ್ರಯಭೂತಳು ಆಗಿರ್ತಾಳೆ. ಈ 6 ಗುಣಗಳನ್ನು ನಾವು ಇದನ್ನು ತೋರಿಸೋದು. ಇದನ್ನು ಅಮೃತ ಸ್ವಾಧೀನ ಸ್ವಾಮಿ ತಮಿಳಲ್ಲಿ ಮಾಡಿದ್ದಾರೆ. ವಿನಯ್ ವಿಡತ್ತೆ ವಿಯನ್ ಗುಣತ್ತಾಲ್ ನಮ್ಮ ಅಂತ ಆ ಪಾಶುರದಲ್ಲಿ ಈ 6 ತೋರಿಸಿದಾಳೆ ಸ್ವಾಮಿ. ಅದನ್ನು ತೋರಿಸ್ಕೊಡ್ತಾರೆ ಅದನ್ನು ಕಡೆಗೆ. ಹಾಗಾಗಿ ಇದನ್ನು ಅನೇಕ ಭಾಷೆಗಾರರು ನೇರವಾಗೇ ತೋರಿಸ್ಕೊಟ್ರು ತಾವು ಮಾಡುವ ಶರಣಾಗತಿ ಮೂಲಕ. ಇದನ್ನು ಈ 6 ಗುಣಗಳಿಂದ ಯಾತಕ್ಕೆ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದಕ್ಕೆ ಇದಕ್ಕೆ ಲಕ್ಷ್ಮ್ಯಾಸಮ, ಅದಕ್ಕೆ ಇದರಲ್ಲೂ ಸ್ಮೃತಿಲೂ ಅದು ಹೇಳುತ್ತೆ. ಲಕ್ಷ್ಮ್ಯಾ ಸಹ ಋಷಿಕೇಶೋ ದೈವ್ಯಾ ಕಾರುಣ್ಯ ರೂಪಯ, ಲಕ್ಷ್ಮ್ಯಾ ಸಹ ಋಷಿಕೇಶ, ಅದಕ್ಕೆ ದೈವ್ಯಾ ಕಾರುಣ್ಯ ರೂಪಯ ರಕ್ಷಕ ಸರ್ವಸಿದ್ಧಾಂತೆ ವೇದಾಂತೇಶು ಗೀಯತೆ ಅಂತ. ಆ ಭಗವಂತನಿಗೆ ರಕ್ಷಕ ಶಬ್ದ ಬರೋದೇ ಅದಕ್ಕೆ ಬರೋದು. ಅದು ಸರ್ವಶೇಷಿತ್ ಶ್ರೀ, ಅವನಿಗೆ ಬರೋದೇ ಶ್ರೀ ಇರೋದ್ರಿಂದ ಅಂತ. ಅದಕ್ಕೆ ಇದು ನಾವು ಲಕ್ಷ್ಮೀ ತಂತ್ರದಲ್ಲಿ ಅನೇಕ ಒಂದು 8 ಶ್ಲೋಕಗಳಲ್ಲಿ ಇದರಲ್ಲಿ ಅನುಭವಿಸಿದ್ವಿ. ಅದರಲ್ಲಿ
ನ್ಯಾಸವಂಶತಿ ಮಾಡ್ಬೇಕಾದ್ರೆ. ಅದಕ್ಕೆ ಆ ಸರ್ವಶೇಷಿತ್ವ ಆ ಶ್ರೇಯ ಇದೆಯಲ್ಲ, ಶ್ರೇಯಃಪತಿರೇವ ರಕ್ಷಕ. ಬರೀ ಅವನು ಶ್ರೇಯಃಪತಿರೇವ ಅಂದ ತಾಯಿಯಿಂದ ಕೂಡಿದ ಭಗವಂತನೊಬ್ಬನೇ ನಮಗೆ ರಕ್ಷಣೆ ಆಗ್ತಾನೆ ಅಂತ ಸ್ವತಃ ಸಿದ್ಧಂ ಅಂತ ಹೇಳ್ತಾರೆ. ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಏನೊಂದು ಅಂದರೆ ಉದ್ದೇಶತ್ವ ಒಂದೇ, ಇಬ್ಬರು ಬೇರೆ ಆದರೂ ಉದ್ದೇಶ ಒಂದೇ. ಇದನ್ನ ಸ್ವಾಮಿ ಶ್ರೀಸೂಕ್ತಿಯಲ್ಲಿ ತಮ್ಮ ಶ್ರೀಸೂಕ್ತದಲ್ಲಿ ನೇರಿಸಿರುತ್ತೆ. ಆ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಉದ್ದೇಶತ್ವ ಜನನಿ ಉಪಯೋರ್ ಪಾದಿಗಂಧಂ ಪ್ರತ್ಯಗ್ರೂಪೆ ಹವಿಷೈವರೋ ಏಕಶೇಷಿತ್ವ ಯೋಗಾತ ಅಂತ. ಪ್ರತ್ಯಗ್ರೂಪೆ, ರೂಪ ಬೇರೆ ಬೇರೆ ಅದು, ಹವಿಷೈವಯೋರ್ ಏಕಶೇಷಿತ್ವ ಯೋಗಾತ್, ಆ ಶೇಷಿತ್ವ ಯೋಗ ಅದು. ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಸಹ ಅದರಲ್ಲಿ ನೇರವಾಗಿ ಇದನ್ನೇ ಅದಕ್ಕೆ ಉದ್ದೇಶ ನಮಗೆ ಒಂದೇ, ಉದ್ದೇಶತ್ವಂ. ನಮ್ಮ ಉದ್ದೇಶತ್ವ ಅಂದರೆ ಏಕಶೇಷಿತ್ವ ಯೋಗಾತೆ ಉದ್ದೇಶತ್ವ. ನಮ್ಮ ಉದ್ದೇಶ ಏಕಶೇಷಿತ್ವವೇ, ಅದರಿಂದ ಮಾಡುವ ನಾವು ಶರಣಾಗತಿಯು ಒಂದೇ ಆಗುತ್ತೆ ಅಂದ್ಬಿಟ್ಟು ಅಂತ. ಹೇಗೆ ಅದಕ್ಕೆ ಆಜ್ಞಾ ವೈಷ್ಣವ ಅದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇದು ಯಾತಕಪ್ಪ ಇದು ಬಂತು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಈ ನಾನು ಹೇಳಿದಾಗೆ ಅದು ಈ ಕೆಲವು ಆಚಾರ್ಯರು ವ್ಯಾಖ್ಯಾನ ಮಾಡಬೇಕಾದ ಅಂದರೆ ತಾಯಿಯ ಒಂದು ಶ್ರೀಯ ಇದೆಲ್ಲ, ಅದು ಆ ಶ್ರೀ ಬಂದು ಅವಳು ಅವಳಿಗೆ ಶ್ರೀಯಪತಿತ್ವ ಉಂಟಾಯ್ತವರ ಪುರುಷಕಾರತ್ವ ಮಾತ್ರ ಉಂಟು, ಅವಳಿಗೆ ವಿಭುತ್ವ ಇಲ್ಲ. ಅವಳು ಭಗವಂತನಲ್ಲಿ ಅವಳು ಇದಾಗಿರೋದಿಲ್ಲ. ಅವಳು ನೇರವಾಗಿ ಅವಳು ಸಹಾಯಕಳಾಗಿರ್ತಾಳೆ ತವರ ತಾನಾಗಿ ಏನನ್ನು ಮಾಡಲು ಸಮರ್ಥವಳು. ಅವಳಿಗೆ ವಿಭುತ್ವ ಇಲ್ಲ, ಪ್ರಪತ್ತಿ ಎಲ್ಲ ಇದನ್ನು ಕೊಡಲು ಸಾಧ್ಯವಿಲ್ಲ ಅಂತ ಒಂದು ಅದನ್ನ ಹೋಗ್ಲಾಡಿಸೋದಕ್ಕೆ ಅದನ್ನು ವಚನಭೂಷಣದಲ್ಲಿ ಎರಡು ಇದನ್ನು ಅವರೇ ತೋರಿಸ್ಕೊಟ್ಟಿದ್ದಾರೆ. ಪುಳ್ಳೆ ಲೋಕಾಚಾರ್ಯರು ಪ್ರಿಯವಾಚನ್ ಪಿಳ್ಳೆಯ ಅಭಿಪ್ರಾಯ ಇದಿಲ್ಲ, ಅದನ್ನ ಹೇಳ್ಬಿಟ್ಟು ಅವರೇ ತಾವೇ ಹೇಳಿಸ್ಕೋತಾರೆ. ನಂಜಿಯರ್ ಅಭಿಪ್ರಾಯವನ್ನು ತಾವೇ ತೋರಿಸ್ತಾರೆ. ನಂಬಜಿಯರ ಅಭಿಪ್ರಾಯವನ್ನ ಹೇಳ್ತಾರೆ. ಅದಕ್ಕೆ ಅದು ಅವರು ರಂಬಜಿಯರ ಅವರ ಶ್ರೀಸೂಕ್ತ ಭಾಷೆಯನ್ನು ಬರೆದಿದ್ದಾರೆ. ಅದರಲ್ಲಿ ಬರುವಂಥ ಇದನ್ನ ಇವರು ತಮಿಳಲ್ಲಿ ತಮ್ಮ ಮಾತಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನ ಏನು ಹೇಳ್ತಾರೆ, ಅವ್ರು ಹೇಳ್ತಾರೆ ಅಂದರೆ ಇದು ನಂಜಿಯರ ಅಭಿಪ್ರಾಯ ಅಂದ್ಬಿಟ್ಟು ಹೇಳ್ತಾರೆ. ಅವರು ತಮ್ಮ ಒಪಿನಿಯನ್ ಕೊಡೋದಿಲ್ಲ. ಅವ್ರು ಈ ಥರ ಹೇಳಿದ್ದಾರೆ, ಇವ್ರು ಈ ಥರ ಹೇಳಿದ್ದಾರೆ ಬಿಟ್ಬಿಡ್ತಾರೆ. ಅದಕ್ಕೆ ಅದು ನಂಜಿಯರ ಅಭಿಪ್ರಾಯ ಏನು ಹೇಳ್ತಾರೆ, ಅದಕ್ಕೆ ಹೇಗೆ ಒಂದೇ ಅನ್ನೋದಕ್ಕೆ ಬಹಳ ಅದ್ಭುತವಾಗಿ ಕೊಡ್ತಾರೆ. ಅದಕ್ಕೆ ಅಪತ್ನೀಕನಿಕ್ಕೆ ಅಂದರೆ ಅವನಿಗೆ ಯಾಗത്തിൽ ಅನ್ವಯಂ ಇಲ್ಲೇ. ಯಾಗದಲ್ಲಿ ಅಪತ್ನಿಕನಾದರೆ ಅನ್ವಯವಿಲ್ಲ. ಯಾವಾಗಲೂ ಅಯಜ್ಞೋ ವಾ ಯೇಷಃ ಯೋ ಪತ್ನೀಕಃ ಅಂತ ಹೇಳ್ತಾರೆ. ಯಾರು ಪತ್ನಿಗೆ ಜೊತೆಯಲ್ಲಿ ಅವನಿಗೆ ಅಯಜ್ಞ, ಅವನು ಅಯಜ್ಞನಾಗ್ತಾನೆ, ಅವನಿಗೆ ಯೋಗ್ಯತೆ ಸಿದ್ಧಿ ಆಗೋದಿಲ್ಲ. ಈ ಭರಸಮರ್ಪಣ ಅನ್ನೋದು ಒಂದು ಯಾಗ, ನ್ಯಾಸ ಅನ್ನೋದು ಯಾಗ. ತಸ್ಮಾನ್ ನ್ಯಾಸ ಮೇಷಾನ್ ತಪಸಾಮತಿರಿಕ್ತ ಮಾಹೂನ್. ಈ ಭರಸಮರ್ಪಣ ಯಾಗದಲ್ಲಿ ಆ ಹವಿಸ್ಸೇ ನಮ್ಮ ಆತ್ಮ. ಆ ಹವಿಸ್ಸು ನಾವು ಸ್ವೀಕಾರ ಮಾಡಬೇಕಾದ್ರೆ ಅದು ಯಾಗ. ಆ ಸ್ವೀಕಾರ ಮಾಡಬೇಕಾದ್ರೆ ತಾಯಿ ಇಲ್ಲದೆ ಇದ್ರೆ ಅಧಿಕಾರ ಇಲ್ವೇ ಇಲ್ಲ ಅವನಿಗೆ. ಇದು ನಂಜಿಯರ ಅಭಿಪ್ರಾಯ. ಅದಕ್ಕೆ ಅವ್ರದ್ದೇ ಅಭಿಪ್ರಾಯ ಹೇಳ್ತಾರೆ. ಹೇಗೆ ಅಪತ್ನೀಕನಿಗೆ ಯಾಗದಲ್ಲಿ ಅಧಿಕಾರವಿಲ್ವೋ ಅದೇ ಥರ ಭಗವಂತನಿಗೆ ಶ್ರೀ ಪಕ್ಕದಲ್ಲಿ ಇದ್ದರೆ ನಮ್ಮ ಆತ್ಮವನ್ನು ಸ್ವೀಕಾರ ಮಾಡೋ ಅಧಿಕಾರವೇ ಬರೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹಾಗೆ ಅದೇ ಮಾದರಿ ಯಾವ್ದು ಹೇಳ್ತಾರೆ, ಅಭಿಷೇಕಮಿಲ್ಲಾದ ಅಂತಂದರೆ ಅದು ಪ್ರಧಾನ ಮಹಿಷಿ ವ್ಯತಿರೇಕೇಣ ರಾಜಾವಕ್ಕೆ ಅಭಿಷೇಕ ಇಲ್ಲದ ಪೋದು ಅಂತ. ರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಅವನ ಜೊತೆಗೆ ಪ್ರಧಾನ ಮಹಿಷಿಯು ಜೊತೆಯಲ್ಲಿದ್ದು ಇಬ್ಬರಿಗೂ ಅಭಿಷೇಕ ಮಾಡಬೇಕು. ಪ್ರಧಾನ ಮಹಿಷಿ ಇಲ್ಲದೆ ಇದ್ರೆ ಅಭಿಷೇಕಕ್ಕೆ ಅವನಿಗೆ ಯೋಗ್ಯತೆಯೇ ಬರೋದಿಲ್ಲ. ಅವನಿಗೆ ಒಂದು ಪ್ರಧಾನ ಮಹಿಷಿ ಇರಲೇಬೇಕು ಅವನಿಗೆ. ಅದೇ ಥರ ಇಲ್ಲಿ ಭಗವಂತನಿಗೆ ಅದು ಉದಾಹರಣೆ ಕೊಡ್ತಾರೆ. ಅದು ಹಾಗಾಗಿ ಅಭಿಷೇಕಕ್ಕೆ ಹೇಗೆ ರಾಜನಿಗೆ ಪ್ರಧಾನ ಮಹಿಷಿ ಇಲ್ಲದೆ ಯೋಗ್ಯತೆ ಇಲ್ಲವೋ, ಯಾಗ ಮಾಡುವಾಗ ಯಾಗವನ್ನು ಹವಿಸ್ಸನ್ನು ಸ್ವೀಕಾರ ಮಾಡಬೇಕಾದ್ರೆ ಪತ್ನಿ ಇಲ್ಲದೆ ಇದ್ದರೆ ಯಾಗ ಮಾಡುವುದಕ್ಕೂ ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೂ ಹೇಗೆ ಇದಿಲ್ವೋ, ಯೋಗ್ಯತೆ ಬರೋದಿಲ್ವೋ, ಅದೇ ಥರ ತಾಯಿ ಪಕ್ಕದಲ್ಲದೆ ಇದ್ದರೆ ಭಗವಂತನಿಗೆ ನಾವು ಶರಣಾಗತಿ ಮಾಡಿ ಸ್ವೀಕಾರ ಮಾಡುವ ಅಧಿಕಾರ ಬರೋದಿಲ್ಲ. ಅದಕ್ಕೆ ನೋಡ್ತೀವಿ ಅವರ ಅಭಿಪ್ರಾಯ. ಅದನ್ನು ಹೇಳಿ ಅವ್ರು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಅದರಿಂದ ಏನು ಹೇಳ್ತಾರೆ ಇವಾಗ, ಈ ಥರದಿಂದ ರಕ್ಷಕತ್ವ ಶೇಷಿತ್ವಂಗಳು ಲಕ್ಷ್ಮೀ ವ್ಯತಿಕರೇಣ ಇಲ್ಲೈ. ಅದರಿಂದ ರಕ್ಷಕತ್ವ ಶೇಷಿತ್ವ
ಎರಡೂ ಸಹ ಲಕ್ಷ್ಮೀ ವ್ಯತಿಕರೇಣ, ಲಕ್ಷ್ಮಿ ಇಲ್ಲದೆ ಇದ್ದ ಅಂದರೆ ಭಗವಂತನಿಗೆ ಇಲ್ಲ. ಭಗವಂತನ ರಕ್ಷಕತ್ವ ಶೈಷಿತ್ವ ಬರೋದೇ ತಾಯಿಯಿಂದ ಅಂದ್ಬಿಟ್ಟು ಅಂತ ಇದನ್ನು ಸೂಚಿಸೋದಕ್ಕೆ ಈ ಶ್ಲೋಕದಲ್ಲಿ ಸೂಕ್ಷ್ಮವಾಗಿ ಸ್ವಾಮಿ ಇದನ್ನೆಲ್ಲ ಹಾಕಿದ್ದಾರೆ. ಅದಕ್ಕೆ ಅವರು ನಮ್ಜಿಯರವರು ತಮ್ಮ ವ್ಯಾಖ್ಯಾನದಲ್ಲಿ ಬಹಳ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಇದಕ್ಕೆ ಇನ್ನೂ ಅನೇಕ ಇದನ್ನು ಹೇಳ್ತಾರೆ. ಇದಕ್ಕೆ ಸ್ವಾಮಿನೂ ಸಹ ಇದನ್ನು ತೆಗೆದು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರು ಶ್ರೀಸೂಕ್ತದಲ್ಲಿ ಹೇಳುವಂಥ ಮಾತು, ನಮ್ಜಿಯರ ಮಾತು, ಶ್ರೀಸೂಕ್ತ ಸಂಸ್ಕೃತ ಭಾಷೆ ಬರೆದಿದ್ದಾರೆ. ಅದರಲ್ಲಿ ಶ್ರಿಯಂ ಪುರುಷಕಾರತ್ವೇನ ಉಪಾಯತ್ವೇನ ಆಶ್ರೀಯಮಾಣಂ. ಶ್ರಿಯಂ ತಾಯಿಯನ್ನ ಪುರುಷಕಾರತ್ವೇ, ಈ 2 ಶ್ಲೋಕ ಅದಕ್ಕೆ ಸ್ವಾಮಿ ಮಾಡೋದು. ಪುರುಷಕಾರತ್ವೇನ 3ನೇ ಶ್ಲೋಕ, ಉಪಾಯತ್ವೇನ 4ನೇ ಶ್ಲೋಕ. ಅವರು ಸ್ವಾಮಿ ನಂಜಿಯರು ವ್ಯಾಖ್ಯಾನ ಶ್ರೀಸೂಕ್ತ ವ್ಯಾಖ್ಯಾನದಲ್ಲಿ ಶ್ರಿಯಂ ತಾಯಿಯನ್ನು ಪುರುಷಕಾರತ್ವೇನ ಉಪಾಯತ್ವೇನ ಆಶ್ರಯಮಾಣಂ, ನೀವು ಆಶ್ರಯಿಸಬೇಕು. ನಮ್ಗೆ ಇವತ್ತಿಗೂ ನಾವು ತಾಯಿಯಲ್ಲಿ ಮಾಡುವ ಪ್ರಪತ್ತಿಯನ್ನು ತೋರಿಸ್ಕೊಟ್ಟಿದ್ದು ನಮ್ಜಿಯರೇ. ಮುಂದೆ ಹೇಳ್ತೀನಿ, ಅದು ತುಂಬ ಇದರಲ್ಲಿ ಬರುತ್ತೆ. ಅದಕ್ಕೆ ಕಡೆಗೆ ಇದು ಹೇಗೆ ಅಂದ್ಬಿಟ್ಟು ಇದು ಹೇಗೆಪ್ಪ, ಇದು ನಮ್ಜಿಯರದೇ ಅಭಿಪ್ರಾಯ ಆಗ್ಬೋದಲ್ಲ ಅಂತ ಬರುತ್ತೆ ನಮಗೆ. ಈಗ ಹೇಗೆ ಅವ್ರು ಹೇಳಿದ್ರು ಅವ್ರದ್ದು ಅಭಿಪ್ರಾಯ ಅವ್ರದ್ದೇ ಆಗಿರ್ಬೋದಲ್ಲ ಅಭಿಪ್ರಾಯ ಅದಕ್ಕೆ ಅವರು ಶ್ರೀಸೂಕ್ತ ಭಾಷೆಯನ್ನು ಮುಗಿಸ್ಬೇಕಾದ್ರೆ ಅದ್ಭುತವಾದ 1-2 ಸಣ್ಣ ವಾಕ್ಯವನ್ನು ಬರೆದಿದ್ದಾರೆ. ಅದೇನು ಬರೆದಿದೆ ಅಂದರೆ, ಅವ್ರು ಬರೆದಿದ್ದ ಮಾತು, ಶ್ರೀಸೂಕ್ತ ಭಾಷ್ಯವನ್ನು ಮುಗಿಸ್ಬಿಟ್ಟು ಈ ಭಾಷ್ಯವನ್ನು ನಾನು ಬರೆದಿದ್ದು ನನ್ನದಲ್ಲ, ಭಾಷ್ಯಕಾರರ ಅಭಿಪ್ರಾಯ ಅಂತ ಸೂಚನೆ ಕೊಡೋದರ ಬರೀತಾರೆ. ಯತೀಂದ್ರ ಮಹಾನಾಸಿಕಾತ್ ಬರೆಯುವಾಗ, ಯತೀಂದ್ರ ಮಹಾನಾಸಿಕರು ಅಂತಂದರೆ ಅವರ ಅಡಿಗೆ ಮಾಡುವರಂತಹ ಪ್ರಣತಾತ್ಯ ಹರಾದ್ ಗುರೋಹ, ಪ್ರಣತಾತ್ಯ ಹರಾದಾದ ಪೆರೆಯ ಇವರು ಕಿಡಾಂಬಿ ಆಚಾನವರು ಪ್ರಣತಾತ್ಯ ಹರಾತ್ ಅವರೇ, ಪ್ರಣತಾತ್ಯ ಹರೋದ್ ಗುರೋಹ ಅಂದರೆ ಅವರ ಬಳಿ ಸತ್ಸಂಪ್ರದಾಯ ಸಿದ್ಧೇರರ್ಥ, ಸತ್ಸಂಪ್ರದಾಯ ಸಿದ್ಧೇ ಅರ್ಥ. ನಮಗೆ ಸತ್ಸಂಪ್ರದಾಯ ಸಿದ್ಧ ಅರ್ಥ ಎಲ್ಲಿ ಸಿದ್ಧಿ ಆಯಿತು? ಭಾಷ್ಯಕಾರರಿಂದ ಕಿಡಾಂಬಿ ಆಚಾನಿಗೆ ಉಪದೇಶವಾಯಿತು. ಅವರ ಬಳಿ ಶ್ರೀಸೂಕ್ತಶ್ಚ ವಿನಿಶ್ಚಿತ, ಈ ವಿಷಯಗಳನ್ನು ಶ್ರೀಸೂಕ್ತದಲ್ಲಿ ವಿನಿಶ್ಚಿತ, ನಾನು ನಿಶ್ಚಯ ಮಾಡಿಸಿದ್ದೇನೆ. ಅಂದರೆ ಭಾಷ್ಯಕಾರ ಅಭಿಪ್ರಾಯವನ್ನು ಕಿಡಾಂಬಿ ಆಚಾನ ಬಳಿ ನಾ ಕೇಳಿ ತಿಳಿದು ಈ ಶಿವಸೂಕ್ತಕ್ಕೆ ನಾನು ಭಾಷ್ಯವನ್ನು ಬರೆದಿದ್ದೇನೆ ಅಂತ ಮುಗಿಸ್ತಾರೆ. ಹಾಗಾಗಿ ಅವರು ಹೇಳುವಂತಹ ಈ ತಾಯಿಗಿರುವಂಥ ಪುರುಷಕಾರತ್ವ ಉಪಾಯತ್ವ ಈ ಕಿಡಾಂಬಿ ಆಚಾರ್ಯನಿಂದ ತಾನೇ ಇವರು ಮಹಾನಸ್ಗೆ ಇವರಿಗೆ ಬಂದಿದ್ದು. ಕಿಡಾಂಬಿಯ ಪುಳಾರ್ ಆ ವಂಶದ ಬಂದು ವೇದಾಂತ ದೇಶಿಗರು ಅದನ್ನೇ ಬಂದಿದ್ದು. ಇದನ್ನೇ ಅವರು ಸಿದ್ಧೋಪಾಯ ಶೋಧನಾಧಿಕಾರದಲ್ಲಿ ತಮ್ಮ ರಹಸ್ಯತ್ರಯ ಸಾಧದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದು ಈ ಅವರು ಹೇಳುವಂಥ ಮಾತಿದು. ಅದು ಶ್ರೀಸೂಕ್ತ ಭಾಷ್ಯத்திலே பெரிய ஜீயரம் ಅಪೇಕ್ಷಿತ ಅರ್ಥಗಳೆல்லாம் ಉಪಪಾದಿತ್ತಾರ್. ಇದರಲ್ಲಿ 2 ಅರ್ಥ ಬರುತ್ತೆ ಇದೆ. ಈ ಶ್ರೀಸೂಕ್ತ ಭಾಷ್ಯದಲ್ಲಿ ಪೆರಿಯ ಜೀಯರು ಅಂದರೆ ಇಲ್ಲಿ ಪೆರಿಯ ಜೀಯರು ಅಂದರೆ ನಮ್ಮ ಜೀಯರು ಆಗ್ತಾರೆ. ಇಲ್ಲ ಪೆರಿಯ ಜೀಯರು ಅಂದರೆ ಭಾಷ್ಯಕಾರರು ಅವರ ಅರ್ಥನೂ ತಗೋಬೋದು. ಅವರು ಅಪೇಕ್ಷಿತ ಅಂದರೆ ಭಾರಕ್ಷಕಾರರ ಅಪೇಕ್ಷೆ ಏನೇನು ಇತ್ತೋ ಅರ್ಥಗಳೆಲ್ಲ ಉಪಪಾದಿತ್ತಾರ್, ಎಲ್ಲವನ್ನು ಶ್ರೀಸೂಕ್ತ ಭಾಷೆಯಲ್ಲಿ ನಮ್ಮ ಜೀಯರು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಹೇಳ್ಬಿಟ್ಟು ಅದನ್ನು ಹೇಳ್ತಾ ಇದ್ದೆ ಸ್ವಾಮಿ ದೇಶಿಕನ್ ಹೇಳೋ ಮಾತು. ಎಂಬೆರುಮಾனை சொன்ன இடத்திலே பிராட்டியையும் சொல்லித்தாம் என்று தொடங்கி உடையவர் அருளிச் செய்த ವಾರ್ತೆಯೈ ಅಚ್ಚಾನ್ ಪಕ್ಕಲಿಲೆ ಕೇಟ್ಟು ನಮ್ಜಿಯರ್ ಸಂಗ್ರಹಿತ್ತಾರ್. ಅಂದರೆ ನಮ್ಜಿಯರ್ ಅವರು ಸಂಗ್ರಹ ಮಾಡಿದ್ದು ಹಿಂದೆ ಹೇಳಿದ್ರಲ್ಲ, ಅವರು ಸತ್ಸಂಪ್ರದಾಯ ಸಿದ್ಧೇಹೇ ಅರ್ಥ ಅಂದ್ಬಿಟ್ಟು ಭಾಷ್ಯಕಾರರು ಕಿಡಾಂಬ್ಯಾಚಾನ್ ಹೇಳಿದ್ದೆಲ್ಲ ಅವರು ಅವಾಗ ಹೇಳಿದಂತೆ ಎಲ್ಲೆಲ್ಲಿ ಭಗವಂತನ ಹೇಳಿದ್ಯೋ ಅಲ್ಲೆಲ್ಲ ಅವಶ್ಯವಾಗಿ ತಾಯಿಯನ್ನು ಹೇಳಿದೆ ಅಂತ ನಾವು ತಗೋಬೇಕು ಅಂದ್ಬಿಟ್ಟು ಅಂತ. ಎಂಬರ್ಮಾನೆ ಚೊನ್ನ ಇಡತ್ತಿಲೆ ಪಿರಾಟಿಯಂ ಚೊಲ್ಲಿತ್ತಾಂ ಹೇಳಬೇಕು ಅಂತಿಲ್ಲ. ನಾರಾಯಣ ಅಂದರೆ ಶ್ರೀಮನ್ನಾರಾಯಣ ಅಂತ ಅರ್ಥ ಅಂದ್ಬಿಟ್ಟು ಇವರು ಪರಾಶರ ಭಟ್ರು ಗುಣರತ್ನ ಕೋಶಗಳು ಅದೇ ಹೇಳ್ತಾರೆ. ವೇದಗಳಲ್ಲಿ ತಾಯಿ ನಿನ್ನನ್ನು ವಿಶೇಷವಾಗಿ ಹೇಳಿಲ್ಲ, ಯಾಕೆ ಅಂದರೆ ಭಗವಂತನ ಹೇಳೋದ್ರೆ ನಿನ್ನನ್ನು ಹೇಳಿದಾಗೆ, ಹಾಗಾಗಿ ನಿನ್ನನ್ನು ವಿಶೇಷವಾಗಿ ಹೇಳಿಲ್ಲ ಅಂತ ಅವರು ನೇರವಾಗಿ ಇದನ್ನೇ ಹೇಳಿದ್ದಾರೆ. ಅಂದರೆ ಅದನ್ನೇ ಭಾಷ್ಯಕಾರ ಹೇಳಿದ್ದನ್ನೇ ಪರಾಶರ ಭಟ್ರು ಸಂಸ್ಕೃತದಲ್ಲಿ ಅದನ್ನೇ ಹೇಳಿದ್ದಾರೆ. ಅದನ್ನಾದರೆ ಎಂಡ್ರು ತುಡಂಗಿ ಅವ್ರು ಹೇಳಿ ಅದಕ್ಕೆ ಗುಡೈವರ್ ಅರುಳಿಚ್ಚೈದ ವಾರ್ತೆ ಅವ್ರು ಹೇಳೋಂಥ ಮಾತನ್ನು ಅಚ್ಚಾನ್ ಪಕ್ಕಲಿಲೆ ಪಡಿ ಅಂದರೆ ಕಿಡಾಂಬಿ ಆಚಾನ್ ಪಕ್ಕದಲ್ಲಿ ಕೇಳಿಕೊಂಡು ನಮ್ಜಿಯರು ಶ್ರೀಸೂಕ್ತ ಭಾಷೆಯಲ್ಲಿ ಇದನ್ನು ಹೇಳಿದ್ದಾರೆ ಅಂದ್ಬಿಟ್ಟು ಅಂತ. ಅಂದರೆ ಲಕ್ಷ್ಮೀ ವ್ಯತಿರೇಕೇಣ ರಕ್ಷತ್ವಮಿಲ್ಲೈ, ಲಕ್ಷ್ಮಿ ಇಲ್ಲದೆ ಇದ್ದರೆ ಭಗವಂತನಿಗೆ ರಕ್ಷತ್ವಮಿಲ್ಲೇ ಅಂದ್ಬಿಟ್ಟು ಅನ್ನುತ್ತಾ. ಇದನ್ನು ಆಮೇಲೆ ಇನ್ನೊಂದು
ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಇದಕ್ಕೆ. ಟೈಮ್ ಆಗೋಯ್ತಾ? ಇದು ಸ್ವಲ್ಪ ಹೇಳ್ತಾರಲ್ಲಿ, ವೇರಿ ಮಾರಾದ ಪೂ ಮೇಲ್ ಇರುಪಾಳ್ ವಿನೈ ತೀರ್ಕುಮೆ ಅನ್ನೋದು. ಈ ಎಲ್ಲ ಉದಾಹರಣೆ ಯಾಕೆ ತಗೊಂಡಿದ್ದಾರೆ? ಇದೆಲ್ಲವೂ ಯಾವ ಒಂದು ಪಕ್ಷದಲ್ಲಿ ಇಲ್ಲ ಅಂತ ಹೇಳ್ತಾರೋ ಆ ಪಕ್ಷದಲ್ಲಿ ಇರೋರು ಹೇಳಿರೋ ಮಾತುಗಳೇ ಇದೆಲ್ಲವೂ ಸಹ. ನಮ್ಜಿಯರು ಅಲ್ಲಿರೋರು, ಪರಾಶರ ಭಟ್ರು ಅವರಲ್ಲಿ ಹೇಳಿರೋದು. ಅದನ್ನ ನೋಡೋಣ, ಇದು ಮುಂದಿನ ಕ್ಲಾಸಲ್ಲಿ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶುರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ ನಾರಾಯಣ. ನಮಸ್ಕಾರ.